ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆಲ್ಲರಿಗೂ ಅರಿವು ಕೊಡಲಿ, ಅರಿವಿನ ಆನಂದ ಕೊಡಲಿ, ನಮ್ಮ ಹತ್ರ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೋ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಾಠವನ್ನು ಮುಂದುವರಿಸೋಣ. ಕಳೆದ ಬಾರಿ ಮನಃಶಾಸ್ತ್ರದ ಪಾಠದಲ್ಲಿ ಭಗವದ್ಗೀತೆ ತತ್ವವಿವೇಕ ಯೋಗದಲ್ಲಿ ಕೆಲವಿನ ವಿಚಾರಗಳನ್ನು ನಾವು ನೋಡಿದ್ವಿ. ಕಳೆದ ಬಾರಿ ಸ್ಪರ್ಶ ಮಾಡಿದಂಥ ವಿಚಾರ ಸಂಕ್ಷಿಪ್ತವಾಗಿ ನೋಡಿದಾಗ, ಮೊದಲು ಯಾವುದೇ ವಿಚಾರ ಕೇಳಿದಾಗ ಗೊಂದಲ ಆಗುತ್ತೆ. ನಂತರ ಅಲ್ಲಿಂದ ಪ್ರಮಾಣಕ್ಕೆ, ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ವೇದಕ್ಕೆ ಹೋದಾಗ ವೇದದಲ್ಲಿ ಹೇಳಿದಂಥ ಸಂಗತಿ ಅದಕ್ಕೆ ವಿರುದ್ಧವಾಗಿ ನಮ್ಮ ಮನಸ್ಸು ಆಲೋಚನೆ ಮಾಡ್ತದೆ. ಆದರೆ ಒಮ್ಮೆ ನಮ್ಮ ಮನಸ್ಸು ತಿಳಿಯಾದಾಗ, ಸ್ವಚ್ಛವಾದಾಗ, ವೇದದಲ್ಲಿ ಹೇಳಿದಂಥ ತ್ರಿಗುಣಾತೀತ ತತ್ವದಲ್ಲಿ ಮನಸ್ಸು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಒಮ್ಮೆ ಮನಸ್ಸು ನಿರ್ಮಲವಾದಾಗ ಅದು ವೇದಕ್ಕೆ ಟ್ಯೂನ್ ಆಗುತ್ತೆ ಅಂತ ವಿಚಾರ ನೋಡ್ತೀವಿ. ಅಂದರೆ ವೇದವನ್ನು, ಯಾವುದೇ ವಿಚಾರವನ್ನು ಓದುವಾಗ ಮನಸ್ಸು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲ, ಮನಸ್ಸಿನಲ್ಲಿ ಏನಿರುತ್ತೋ ಅದೇ ನಮಗೆ ಹೊಳೆಯುತ್ತೆ ಹೊತ್ತು ಆ ವೇದದ ಶಾಸ್ತ್ರದ ಅಂತರಂಗ ನಮಗೆ ಗೊತ್ತಾಗೋದಿಲ್ಲ ಅಂತ ವಿಚಾರವನ್ನು ಕೃಷ್ಣ ಕಳೆದ ಬಾರಿ ಸ್ಪರ್ಶ ಮಾಡಿದ್ದು ನೋಡಿದ್ವಿ. ಮತ್ತು ಅರ್ಜುನ ಪ್ರಶ್ನೆ ಕೇಳ್ತಾನೆ, ಸ್ಥಿತಪ್ರಜ್ಞನನ್ನು ಗುರುತಿಸೋದು ಹೇಗೆ ಅಂತ. ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಟ್ಟ. ಸ್ಥಿತಪ್ರಜ್ಞನು ಮೂಲಭೂತವಾಗಿ ಯಾವ ಬಯಕೆ ಕಾಡುವುದಿಲ್ಲ ಅವನನ್ನು. ಆತ ಎಂತಹ ಕ್ಷುದ್ರವಾದ ಕಾಮನೆಗಳನ್ನು ಇಟ್ಟುಕೊಳ್ಳೋದಿಲ್ಲ. ಅದನ್ನೆಲ್ಲ ಬಿಟ್ಟು ತನ್ನೊಳಗಿರುವಂಥ ಜ್ಞಾನಾನಂದಮಯನಾದಂಥ ಭಗವಂತನನ್ನು ಕಾಣ್ತಾ ಸದಾ ಸಂತೋಷವಾಗಿರ್ತಾನೆ. ಅದರ ಜೊತೆ ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಏನು ಅಂತ ವಿಚಾರ ನೋಡಿದ್ವಿ. ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಆತನ ಕ್ಷುದ್ರವಾದಂಥ ಬಯಕೆಗಳು. ತನ್ನ ಬಯಕೆ ಈಡೇರದೇ ಇದ್ದಾಗ ದುಃಖ ಆಗ್ತದೆ. ದುಃಖ ನಂತರ ಕೋಪ ಬರುತ್ತೆ. ಇದರಿಂದ ಆತ ತನ್ನ ಜೀವನದಲ್ಲಿ ತುಂಬ ಕಳೆದುಕೊಳ್ತಾನೆ ಎಂಬ ವಿಚಾರವನ್ನು ನೋಡಿದ್ವಿ. ಸ್ಥಿತಪ್ರಜ್ಞನಾದವನು ಯಾವ ಜಂಜಾಟದಲ್ಲಿ ಸಿಲುಕುವುದಿಲ್ಲ. ಸ್ಥಿತಪ್ರಜ್ಞನಾದವನು ತನ್ನ ಅಂತರಂಗದಲ್ಲಿ ಮಹತ್ತಾದಂಥ ಆನಂದವನ್ನು ಸವಿತಾ ಸಂತೋಷವಾಗಿರ್ತಾನೆ. ಆತ ಕಾಮನೆಗಳ ಹಿಂದೆ ಬೀಳುವುದಿಲ್ಲ. ಬೇಕು ಎನ್ನುವುದಾಗಲಿ, ಬೇಡ ಬೇಡ ಅಂತಂಬುದಾಗಲಿ, ಆ ಥರ ಬಯಕೆಗಳು ಅವನನ್ನು ಕಾಡುವುದಿಲ್ಲ. ಆತನ ಮನಸ್ಸು ಸದಾ ಪ್ರಸನ್ನವಾಗಿರುತ್ತೆ. ಜೀವನದಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಆತ ಎಂದೂ ಕೂಡ ಟೆನ್ಷನ್ಗೆ ಒಳಗಾಗುವುದಿಲ್ಲ. ಆತನ ಮನಸ್ಸು ಗಟ್ಟಿಯಾಗಿರುತ್ತೆ ಮತ್ತು ಇದರಿಂದಾಗಿ ಆತ ಯಶಸ್ಸನ್ನು ಕಾಣಬಲ್ಲ ಅಂತಂಬ ವಿಚಾರವನ್ನು ಕಳೆದ ಬಾರಿ ನಾವು ನೋಡ್ತೀವಿ. ಮುಂದೆ ಕೃಷ್ಣ ಮತ್ತಿಷ್ಟು ವಿಚಾರಗಳನ್ನು ಹೇಳುವುದನ್ನು ನಾವು ನೋಡ್ಬೋದು. ಈಗ ಕಾಮನೆಗಳು, ಕೆಟ್ಟವಾದಂಥ ಕಾಮನೆಗಳಿಂದ ನಮ್ಮ ಮನಸ್ಸು ಉದ್ವೇಗಗೊಳ್ಳುತ್ತೆ. ಉದ್ವೇಗ ಬಂದಾಗ ಭಯ ಆಗ್ತದೆ. ಭಯದಿಂದ ಮಾಡುವ ಕೆಲಸವೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಎಷ್ಟೇ ಸ್ಕಿಲ್ ಇದ್ದರೂ ಕೂಡ ಆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ನಾವು ಯಶಸ್ಸನ್ನು ಕಾಣುವುದಕ್ಕೆ ಆಗೋದಿಲ್ಲ ಅಂತಂಬುದು ನೋಡಿದ್ವಿ. ಇದು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಂಡರೂ ಅಷ್ಟೇ. ಯಾವುದೇ ಒಂದು ಕೆಲಸ ಆಗಲಿ, ಅದು ಯಾವುದೋ ನೌಕರಿ ಆಗ್ಬೋದು, ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗ್ಬೋದು. ಒಮ್ಮೆ ನಮಗೆ ಭಯ ಸಿಕ್ತಂದ್ಕೊಳ್ಳಿ, ನಾವು ಮಾಡುವಂಥ ಕೆಲಸ ಮಾಡಲಿಕ್ಕೂ ಆಗಲ್ಲ. ಉದಾಹರಣೆಗೆ, ನಾವು ಯಾವುದೋ ಒಂದು ಕೆಲಸ ಚೆನ್ನಾಗಿ ಮಾಡ್ತಾ ಇರ್ತೇವೆ. ಹಿಂದೆ ಬಾಸ್ ಬಂದು ಕೂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದ ಅಂದ್ಕೊಳ್ಳಿ, ನಮಗೇನಾಗುತ್ತೆ, ನಮಗೆ ಬಂದರೂ ಕೂಡ ನಮಗೊಂದು ಸಲ ಹೆದರಿಕೆ ಆಗ್ತದೆ. ಸೊ ಹಾಗೆ ಹೆದರಿಕೆಯಿಂದಾಗಿ ಒಮ್ಮೊಮ್ಮೆ ನಾವೇ ತಪ್ಪುಗಳು ಮಾಡಲಿಕ್ಕೆ ಅವಕಾಶ ಉಂಟು. ಹಾಗಾಗಿ
ಕಾಮನೆಗಳನ್ನು, ಕೆಟ್ಟ ಕಾಮನ, ನಮ್ಮನ್ನು ಕೆಟ್ಟ ಹಾದಿಗೆ ಕಳಿಸುವಂಥ ಕೆಟ್ಟ ಕಾಮನೆಗಳನ್ನು ಬಿಡುವುದು ಅಂತ. ಒಳ್ಳೆಯ ಕಾಮನೆಗಳೇನು ನಮ್ಮ ಮನೇನ ಹಾದಿ ತಪ್ಪಿಸಲ್ಲ. ಒಳ್ಳೆಯ ಕಾಮನೆಗಳಿಂದ ನಮಗೇನು ಟೆನ್ಷನ್ ಆಗೋದಿಲ್ಲ, ಕೆಟ್ಟ ಕಾಮನೆಗಳಿಂದಲೇ ಟೆನ್ಷನ್ ಆಗೋದು. ಸೊ ಈಗ ಪ್ರಶ್ನೆ ಏನಂತಂದರೆ, ಆ ಕಾಮನೆಗಳನ್ನು ಬಿಡೋದು ಅಂದರೆ ಏನು? ಅದು ಹೇಗೆ? ಕೆಟ್ಟ ಕಾಮನೆಗಳನ್ನ ಬಿಡೋದು ಹೇಗೆ? ಅದೇ ನಮಗೆ ಕಷ್ಟ ಅಲ್ವಾ? ಸೊ ಅದಕ್ಕೆ ಕೃಷ್ಣ ಕೊಡುವಂಥ ಉತ್ತರವನ್ನು ನಾವು ಇವತ್ತು ನೋಡೋಣ. ಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ಸುಖ ಮತ್ತು ದುಃಖ ಇದೆರಡೂ ಕೂಡ ದ್ವಂದ್ವಗಳು, ಹಗಲು ರಾತ್ರಿ ಇದ್ದಂತೆ. ಇದು ನಿರಂತರ ಮತ್ತು ಯಾರನ್ನೂ ಇದನ್ನು ಬಿಟ್ಟಿಲ್ಲ. ಕೆಲವೊಮ್ಮೆ ಸುಖ ನಾವು ಬಯಸದೇ ಬರುತ್ತೆ, ಅದೇ ತರಹ ಇನ್ನು ಕೆಲವೊಮ್ಮೆ ದುಃಖ ಸರಮಾಲೆ ಸೀಕ್ವೆನ್ಷಿಯಲ್ ಸೀರಿಯಲೇ ಬಂದುಬಿಡ್ತದೆ. ಏನಪ್ಪ ನನ್ನ ಜೀವನದಲ್ಲಿ ಸುಖವೇ ಇಲ್ಲ ಅಂತಂಬೋ ರೀತಿಯಲ್ಲಿ ಆಗ್ತದೆ. ಆದರೆ ದುಡ್ಡಿನಿಂದ ಎಲ್ಲ ದುಃಖವನ್ನು ತಡೆಯೋಕ್ಕಾಗೋದಿಲ್ಲ, ಅದೇ ರೀತಿ ಸುಖವನ್ನು ಕೊಂಡುಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ದುಃಖ ಬಂದಾಗ ನಾವೇನು ಮಾಡ್ತೇವೆ? ತುಂಬ ಉದ್ವೇಗಕ್ಕೊಳಗಾಗ್ತೇವೆ. ಇದರಿಂದ ಏನಾಗುತ್ತೆ? ಮನಸ್ಸು ಕೆಡುತ್ತೆ. ಮನಸ್ಸು ಕೆಟ್ಟರೆ ದೇಹವೆಲ್ಲ ಕೂಡ ಮನಸ್ಸಿನ ಒಂದು ಆಡಳಿತದಲ್ಲೇ ಕೆಲಸ ಮಾಡ್ತದೆ. ಯಾವಾಗ ಮನಸ್ಸು ಉದ್ವೇಗಕ್ಕೊಳ್ಳುತ್ತೋ, ಆರೋಗ್ಯ ಕೆಡುತ್ತೋ, ಅದು ದೇಹದ ಮೇಲೆ ಪ್ರಭಾವ ತೋರಿಸುತ್ತೆ. ಇವತ್ತು ಮನುಷ್ಯ ಒದ್ದಾಡುವಂಥ ಸಾಕಷ್ಟು ಕಾಯಿಲೆಗಳಿಗೆ ಮನಸ್ಸೇ ಕಾರಣ. ಆದರೆ ಅದು ಈಗ ಸಾಮಾನ್ಯವಾಗಿ ಸರಳ ಆಗಿಬಿಟ್ಟಿದೆ. ಟೆನ್ಷನ್ ಮಾಡ್ಕೋಬೇಡಿ ಅಂತ ಯಾರಿಗಾದರೂ ಹೇಳಿದ್ರೆ, ಟೆನ್ಷನ್ ಇಲ್ಲ ಹೆಂಗಿರುತ್ತೆ ಜೀವನ ಅಂದ್ರೇ ಟೆನ್ಷನ್. ಹೊರಗೆ ಬರಲಿಕ್ಕೆ ಯಾರು ಅಷ್ಟು ಬೇರೆ ಏನಾದರೂ ಉಪಾಯ ಹೇಳಿ ಮನಸ್ಸನ್ನು ಟೆನ್ಷನ್ ಪಟ್ಕೋಬೇಡ ಅಂತಂದರೆ ಟೆನ್ಷನ್ ಇಲ್ಲದವ್ರು ಯಾರು? ಆದರೆ ಅದರಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡೋದು ತುಂಬ ಕಡಿಮೆ. ನಾವು ಜೀವನದಲ್ಲಿ ಯಾವುದು ಅನಿವಾರ್ಯವೋ ಅದರ ಬಗ್ಗೆ ಅಳ್ತಾ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ಅಳ್ತಾ ಕೂಡೋದ್ರಿಂದ ಬಂದ ದುಃಖ ಹೋಗೋದಿಲ್ಲ, ಬರೋ ದುಃಖವನ್ನು ತಡೆಯೋದಕ್ಕೆ ಆಗೋದಿಲ್ಲ. ಇದು ತಿಳ್ಕೊಳ್ಬೇಕು. ಯಾಕೆಂದರೆ ನಾವು ಹಿಂದೆ ಎಷ್ಟೋ ಬಾರಿ ಹೇಳಿದ್ವಿ, ಉತ್ತಮನಾದವನೇನು ಮಾಡ್ತಾನೆ, ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಹೇಗೆ ಪರಿಷ್ಕಾರ ಮಾಡಿಕೊಳ್ಬೇಕು, ಎಷ್ಟು ಬೇಗ ಪರಿಷ್ಕಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ತಾನೆ. ಆದರೆ ಮಧ್ಯಮನಾದವನೇನು ಮಾಡ್ತಾನೆ, ಆ ಸಮಸ್ಯೆಗೆ ತಲೆ ಕೆಡಿಸಿಕೊಂಡು ನನಗೆ ಯಾಕೆ ಬಂತು, ನನಗೆ ಯಾಕೆ ಕೊಟ್ಟು, ಜ್ಯೋತಿಷ್ಯರ ಹತ್ರ ಹೋಗಿ ಕೇಳೋದೇನು, ನನಗೆ ಈ ಸಮಸ್ಯೆ ಯಾಕೆ ಬಂತು ಅಂತ ಕೇಳ್ತಾರೆ. ಉಪಯೋಗ ಏನು? ಎಷ್ಟೋ ಜನ ಕೇಳ್ತಾರೆ, ನನಗೆ ಕಳೆದ ಬಾರಿ, ಕಳೆದ ತಿಂಗಳು, ಕಳೆದ ವರ್ಷ ನನಗೆ ಆಕ್ಸಿಡೆಂಟ್ ಆಯಿತು, ಜಾತಕವನ್ನು ನೋಡಿ ನನಗೆ ಆಕ್ಸಿಡೆಂಟ್ ಯಾಕಾಯಿತು, ಆ ಥರ ಯೋಗ ಏನಾದರೂ ಇದೆಯಾ? ಉಪಯೋಗ ಏನು? ಸಮಸ್ಯೆ ಆಗಿ ಅದರ ಆಗಬೇಕಾದಂಥ ಅನಾಹುತ ಎಲ್ಲ ಆದಮೇಲೆ ಜಾತಕವನ್ನೇ ನೋಡಿ ಏನು ಪ್ರಯೋಜನ? 4 ಜನನ ಕೇಳಿ ಏನು ಪ್ರಯೋಜನ? ಅದನ್ನು ಮಾಡಿಫೈ ಮಾಡಲಿಕ್ಕೆ ಆಗೋದಿಲ್ಲ. ನಡೆದು ಹೋದದ್ದನ್ನು ರಿವೈಂಡ್ ಮಾಡಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಪಾಸ್ಟ್ ಈಸ್ ಪಾಸ್ಟ್, ಗತಂಗತಃ. ಅದ್ರ ಬಗ್ಗೆ ಮತ್ತಿಷ್ಟು ರಿಸರ್ಚ್ ಮಾಡ್ಕೊಳ್ತಾ ಕೂತ್ರೆ, ಅಳ್ತಾ ಕೂತ್ರೆ ಬರುವುದೇನು? ಇದು ಗೊಂದಲ ಆಗುವಂಥ ವಿಚಾರ. ಇಲ್ಲಿ ಬಂದದ ವಿಚಾರಕ್ಕೆ ಅಳುವುದರಿಂದ ಉಪಯೋಗ ಇಲ್ಲ. ತಿಳಿದವರು ಹೇಳ್ತಾರೆ, ಏನು ಹೇಳ್ತಾರಂದರೆ, ದುಃಖ ಅಂಬೋದೇನು? ಯಾಕೆ ದುಃಖ ಅಂತಂಬೋದು ಮನುಷ್ಯನಿಗೆ ಇನ್ವೈಟಬಲ್, ಅದು ಯಾರನ್ನೂ ಬಿಟ್ಟಿಲ್ಲ. ಫಸ್ಟ್ ಇದು ತಿಳ್ಕೊಳ್ಬೇಕು. ನನಗೆ ದುಃಖ ಬರೋದು ಅಂದರೆ ಏನು? ಯಾವುದೋ ಒಂದು ಕಾರಣದಿಂದ ದುಃಖ ಇಲ್ಲದ ಮನುಷ್ಯ ಯಾರಿರ್ತಾರೆ? ನಾವು ಇರೋದು ಮರ್ತ್ಯಲೋಕದಲ್ಲಿ ಹುಟ್ಟಿದ್ದೀವಿ. ಆದ ಕಾರಣ ಮನುಷ್ಯ ಅಂತ ಕರೀತಾರೆ. ನಮಗೆ ಮುಂದೆ ದೈವಾಸುರ ವಿಭಾಗ ಯೋಗದಲ್ಲಿ ಬರುತ್ತೆ. ದೇವತೆಗಳು, ಮನುಷ್ಯರು, ರಾಕ್ಷಸರು, ಪಶುಪಕ್ಷಾದಿಗಳು ಈ ಥರ ಬರ್ತದೆ. ಮನುಷ್ಯಗೆ ದುಃಖ ಸುಖ ಎರಡೂ ಇರುತ್ತೆ. ಇಲ್ಲ ನನಗೆ ದುಃಖವೇ ಬೇಡ, ನನಗೆ ಬರೀ ಸುಖ ಇದ್ದರೆ ಸಾಕು ಅಂತಂದರೆ ದೇವತಾ ಶರೀರ ಪಡಿಬೇಕು. ಯಾರಿಗೆ ಪಾಪವೇ ಇಲ್ಲವೋ, ಯಾಕಂದರೆ ಪಾಪ ಇದ್ದರೆ ತಾನೇ ಮನುಷ್ಯರಿಗೆ ದುಃಖ ಶುರುವಾಗೋದು. ಪಾಪ ಇಲ್ಲದೆ ದುಃಖ ಎಲ್ಲಿಂದ ಬರುತ್ತೆ? ಸೊ ಹಾಗಾಗಿ ದುಃಖ ಬೇಡ ಅಂತಂದರೆ ಏನು ಮಾಡಿರಬೇಕು? ಬರೀ ಪುಣ್ಯವೇ ಇರಬೇಕು, ಪಾಪ ಅಂಬೋದು ಇರಬಾರ್ದು. ಆದರೆ ಮೆಜಾರಿಟಿ ಆದರೂ ಪುಣ್ಯ ಇರಬೇಕು. ಒಂದು 75%, 80% ಆದರೂ ಪುಣ್ಯ ಇರಬೇಕು. ಆ ಥರ ಇದ್ದಾಗ ನಾವು ಮನುಷ್ಯ ಶರೀರದಲ್ಲಿ ಹುಟ್ಟಲಿಕ್ಕೆ ಆಗೋದಿಲ್ಲ. ಮನುಷ್ಯೋತ್ತಮರಾಗನ ಹುಟ್ಟಬೇಕು, ಇಲ್ಲ ದೇವತಾ ಶರೀರವನ್ನಾದರೂ ಪಡಿಬೇಕು.
ಸಾಮಾನ್ಯವಾದಂಥ ಮನುಷ್ಯರಾಗಿ ಜನಜೀವನದಲ್ಲಿ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ಸುಖ ದುಃಖ ಅಂತಂಬುದು ಎರಡೂ ಇರುತ್ತೆ. ಇದು ನಾವು ಒಪ್ಪಿಕೊಳ್ಳಬೇಕಾದಂಥ ವಿಷಯ. ಇಟ್ ಈಸ್ ಇನ್ವೈಟಬಲ್. ಯಾವಾಗ ದುಃಖ ಇರುತ್ತೋ ಅದನ್ನು ಪ್ರಿಪೇರ್ ಆಗಬೇಕು. ದುಃಖ ಬಂದೇ ಬರುತ್ತೆ. ಆದರೆ ಆ ದುಃಖದಿಂದ ಹೊರಗೆ ಬರೋದು ಹೇಗೆ ಅಂತ ಆಲೋಚನೆ ಮಾಡಬೇಕೇ ವಿನ ದುಃಖ ನನಗೆ ಬರೋದು ಅಂದರೆ ಏನು, ಅಥವಾ ಈ ದುಃಖಕ್ಕೆ ಕಾರಣರಾದವರು ಯಾರೋ ಅವರನ್ನೊಂದು ಕೈ ನೋಡಬೇಕು, ಅಧಮ ಸ್ಥಿತಿಗೆ ಹೋಗ್ಬಿಡ್ತೇವೆ. ಅದು ಎರಡೂ ಕೂಡ ಸಮಸ್ಯೆಯನ್ನು ಪರಿಷ್ಕಾರ ಮಾಡುವುದಿಲ್ಲ. ನಾವು ಆಲೋಚನೆ ಮಾಡೋದರಿಂದ ದುಃಖ ಪರಿಹಾರ ಆಗೋದಿಲ್ಲ, ದುಃಖವನ್ನು ತಡಿಲಿಕ್ಕೂ ಆಗೋದಿಲ್ಲ, ಬರಬೇಕಾದಂಥ ದುಃಖವನ್ನು ತಡಿಲಿಕ್ಕೂ ಆಗೋದಿಲ್ಲ. ಆದರೆ ಪ್ರಿಪೇರ್ ಆಗಬೇಕಷ್ಟೇ. ಸೊ ದುಃಖ ಎನ್ನುವುದೇನು ಅಂತಂದರೆ ಸುಖದ ಸಿದ್ಧತೆ. ಸುಖ ಎನ್ನುವುದಂದರೆ ಏನು? ದುಃಖದ ಸಿದ್ಧತೆ. ದುಃಖ ಬಂತು ಅಂತಂದರೆ ನೆಕ್ಸ್ಟ್ ಸುಖ ಬರುತ್ತೆ, ತಲೆ ಕೆಡಿಸಿಕೊಳ್ಳಬೇಡ, ಉತ್ಸಾಹ ಕಳ್ಕೊಳ್ಬೇಡ ಅಂತ ಅರ್ಥ. ಯಾಕೆಂತಂದರೆ ಪಾಪ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? ಪುಣ್ಯವೇ ತಾನೆ. ಇಲ್ಲ ರೀ, ಆವಾಗ ನಾವೇನಾಗುತ್ತೆ, ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಇಲ್ಲ ರೀ, ದುಃಖ ಬಂತು, ಇನ್ನು ನನ್ನ ಜೀವನದಲ್ಲಿ ಸುಖ ಇಲ್ಲ, ಆಯಿತು ನನ್ನ ಜೀವನ. ಈ ರೀತಿ ಆ ಸಮಯದಲ್ಲಿ ಆಲೋಚನೆ ಮಾಡೋಷ್ಟರು ಭಾಳ ಜನ ಇದ್ದಾರೆ. ದುಃಖ ಬಂದಾಗ ಫಸ್ಟ್ ಬುದ್ಧಿ ಕೆಲಸ ಮಾಡೋದಿಲ್ಲ, ಅದಕ್ಕೆ ಹುಚ್ಚುಚ್ಚು ಆಲೋಚನೆಗಳೆಲ್ಲ ಬರ್ತದೆ. ಸೊ ದುಃಖ ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ದುಃಖ ಬಂತು ಅಂತಂದರೆ ನೆಕ್ಸ್ಟ್ ಸುಖ ಬರುತ್ತೆ, ವೆಯ್ಟ್ ಮಾಡು, ಪೇಷನ್ಸಿ ಆಗಿರು ಅಂತ ಅರ್ಥ. ಸುಖ ಬಂತು ಅಂತಂದರೆ ಮೈಮರಿಬೇಡ, ನೆಕ್ಸ್ಟ್ ಇರೋದು ದುಃಖವೇ. ಸುಖ ಬಂತು ಅಂತಂದರೆ ನಮಗಿನ್ನು ಲೈಫ್ ಲಾಂಗ್ ಸುಖದಲ್ಲಿ ಹಾಗೇ ಇದ್ದುಬಿಡ್ತೀವಿ ಅಂತ ಅಂದ್ಕೊಳ್ಬಾರ್ದು. ಅದು ಒಂದು ಸ್ವಲ್ಪ ಪೀರಿಯಡ್ ಅಷ್ಟೇ, ಮತ್ತು ದುಃಖ ಬಂದೇ ಬರುತ್ತೆ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ನಿಮಗೆ ಗುರುಬಲ ಅಂತಿದೆ. 1 ವರ್ಷ ಗುರುಬಲ ಬರುತ್ತೆ, ಇನ್ನೊಂದು ವರ್ಷ ಗುರುಬಲ ಬರಲ್ಲ, ಮತ್ತು ಇನ್ನೊಂದು ವರ್ಷ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಸುಖ. ಗುರು ಅಂತಂದರೆ ಪುಣ್ಯದ ಸೂಚಕ, ಪುಣ್ಯದ ಅನುಭವ ಬರುತ್ತೆ ಅಂತ ಅರ್ಥ. ಅದೇ ರೀತಿ ಶನಿ ಆಗಲಿ ಪಾಪಗ್ರಹಗಳ ಸಂಬಂಧ ಬಂದಾಗ ದುಃಖದ ಅನುಭವ ಆಗತ್ತೆ ಅಂತ ಅರ್ಥ. ಇದರಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಅದನ್ನು ಕಲ್ತ್ಕೊಳ್ಬೇಕು. ಇವು ಜೀವನದಲ್ಲಿ ಅನಿವಾರ್ಯವಾದಂಥ ದ್ವಂದ್ವಗಳು. ಇದು ಅರ್ಜುನನಿಗೆ ಮಾತ್ರ ಅಲ್ಲ, ಅರ್ಜುನನ ಮುಖಾಂತರವಾಗಿ ಭಗವಂತ ನಮಗೆ ಕೊಡುವಂಥ ಸಂದೇಶ ಕೂಡ ಇದೆ. ಹಾಗಾಗಿ ಕಲ್ತ್ಕೊಳ್ಬೇಕಾಗ್ತದೆ. ಇದರ ಅರ್ಥ ಏನು ಅಂತಂದರೆ ಸುಖ ಬಂದಾಗ ಸಂತೋಷ ಪಡಬಾರದು ಅಂತ ಅರ್ಥ ಅಲ್ಲ. ಆ ಸುಖದಲ್ಲಿ ಮೈಮರಿಬಾರದು ಅಂತ ಹೇಳ್ತಾರೆ ಅಷ್ಟೇ. ತಟಸ್ಥತೆಯನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಕೊಳ್ಳಬೇಕು, ನ್ಯೂಟ್ರಲ್ ಆಗಿರಬೇಕು. ಸುಖ ಬಂತ, ಓಕೆ, ಎಂಜಾಯ್ ಮಾಡೋಣ, ತುಂಬ ಮೈಮರೆದು ಬೇಡ, ದುಃಖದ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ನೀವು ಬೇಕಾದರೆ ಇದನ್ನು ಪ್ರಾಕ್ಟಿಕಲಿ ನೋಡ್ಬೋದು. ಒಂದು ಕಾರ್ನಲ್ಲಾಗಲಿ ಯಾವುದೇ ಒಂದು ವೆಹಿಕಲ್ನಾಗೆ ತುಂಬ ಸ್ಪೀಡ್ ಹೋಗ್ತಾ ಇದ್ರೆ ಅಂದ್ಕೊಳ್ಳಿ, ಎಕ್ಸಲೇಟರ್ ತುಂಬ ಸ್ಪೀಡ್ ಹೋಗ್ತಾ ಇದ್ದಾಗ ನಾವೇನು ಮಾಡ್ತೇವೆ? ಬ್ರೇಕ್ ಹತ್ರ ಕಾಲ್ ರೆಡಿ ಇಟ್ಕೊಂಡಿರ್ತೇವೆ. ಯಾಕಂದರೆ ಯಾವಾಗಾದ್ರೂ ಬ್ರೇಕ್ ಹಾಕ್ಲಿಕ್ಕೆ ಬರ್ಬೋದು, ಸಿದ್ಧವಾಗಿರ್ತೇವೆ. ಇನ್ ಕೇಸ್ ಸಡನ್ನಾಗಿ ಬಂದರೆ ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ತೇವೆ, ಸ್ಲೋ ಮಾಡ್ತೇವೆ. ಸ್ಲೋ ಡೌನ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತ ಹೋದಾಗ ಎಲ್ಲೋ ದೂರ ಒಂದು ಸ್ಪೀಡ್ ಬ್ರೇಕರ್ ಕಾಣ್ತೇವೆ ಅಂತ ಏನು ಮಾಡ್ತೇವೆ? ಅದನ್ನು ಗುರುತಿಸಿದ ತಕ್ಷಣ ನಾವು ಸ್ಪೀಡ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತ ಹೋಗ್ತೇವೆ. ಸಡನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ? 3 ಪಲ್ಟಿ ಹಾಕುತ್ತೆ ಕಾರ್. ಅದಕ್ಕೆ ನಾವೇನು ಮಾಡ್ತೇವೆ? ಮುಂಚಿತವಾಗಿ ನಾವು ಸಿದ್ಧವಾಗ್ತೀವ ಇಲ್ಲ. ಸೊ ಇಲ್ಲಿ ಒಂದು ಹಂಪ್ ಬರ್ತಾ ಇದೆ ಅಥವಾ ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ, ಆಟೋಮೆಟಿಕ್ಕಾಗಿ ನಾವು ಸ್ಪೀಡ್ ರೆಡ್ಯೂಸ್ ಮಾಡ್ತೇವೆ. ಯಾಕೆ? ಪ್ರಮಾದಕ್ಕೆ ಒಳಗಾಗಬಾರದು ಅಂತ. ಹಾಗೆ ಸುಖದಲ್ಲಿ ಸುಖ ಬಂದಾಗ ಏನಾಗ್ತದೆ ಅಂದರೆ ಸ್ಪೀಡಾಗಿ ಹೋಗ್ತಾ ಇದ್ದಾಗ ಬ್ರೇಕ್ ಮೇಲೆ ಕಾಲು ರೆಡಿ ಇಟ್ಕೊಂಡಿರಬೇಕು. ಅದೇ ನೀವು ಸ್ಲೋ ಹೋಗ್ತಾ ಇದ್ದಾಗ ಬ್ರೇಕ್ ಮೇಲೆ ಕಾಲು ಇಡೋ ಕೆಲಸ ಇಲ್ಲ, ನಿಮ್ಗೆ ಅಂಥ ಪ್ರಮಾದಗಳೇನು ಆಗೋದಿಲ್ಲ. ಬಟ್ ಸ್ಪೀಡಾಗಿ ಹೋದಾಗ ಏನಾಗುತ್ತೆ? ಬ್ರೇಕ್ ಮೇಲೆ ಸಿದ್ಧವಾಗಿ ಇಟ್ಕೊಳ್ಬೇಕು. ಹಾಗೆ ಸುಖ ಬಂದಾಗ ಯಾವಾಗೂ ಕೂಡ ತುಂಬ ಎಚ್ಚರ ಇರಬೇಕು. ನೆಕ್ಸ್ಟ್ ಸ್ಥಿತಿ ಹೇಗೆ, ಎರಡಕ್ಕೂ ಪ್ರಿಪೇರ್ ಆಗಬೇಕಾಗತ್ತೆ. ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ, ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡಿಸ್ತೇವೆ. ಅವರಿಗೆ ಹೇಳಬೇಕು, ಚೆನ್ನಾಗಿ ಓದಬೇಕು, ಎಲ್ಲವನ್ನೂ ಬರಿಬೇಕು, ಒಳ್ಳೆ ಮಾರ್ಕು ತಗೊಳ್ಬೇಕು. ಆದರೆ ಯಾವುದೋ ಒಂದು ಕಾರಣದಿಂದ ನಿನಗೆ ಮಾರ್ಕ್ಸ್ ಕಡಿಮೆ ಬಂದರೂ, ನೀನು ಓದಿಕೊಂಡು ಹೋದಂಥ ವಿಚಾರ ಅಲ್ಲಿ ಎಕ್ಸಾಮಿನೇಷನ್ ಬರದೇ ಇದ್ರೂ ತಲೆ ಕೆಡಿಸ್ಕೊಳ್ಬೇಡ, ಇನ್ನೊಂದು ಸಲ ಬರಿ ಅಂತ ಭರವಸೆಯನ್ನು ಕೊಟ್ಟಾಗ ಯಾವ ಮಗು ಕೂಡ ಟೆನ್ಷನ್ ಆಗೋದಿಲ್ಲ, ಯಾವ ಮಗು ಕೂಡ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ. ಅದು ಫೇಲ್ ಆಗೋದಕ್ಕಿಂತಲೂ
ಸೂಸೈಡ್ ಮಾಡ್ಕೊಳ್ಳೋಂಗಿರೋದೇ ಬೇಕು. ಯಾಕಂದರೆ ನಾವು ಸೂಸೈಡ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ, ಅಯ್ಯೋ ಮಗುವೆ ಹೋದರೆ ಹೋಯ್ತು, ಅದಕ್ಕೆ ಯಾಕೆ ಒದ್ದಾಡ್ತೀವಿ, ಎಲ್ಲ ಅನಾಹುತ ಆದಮೇಲೆ ಅಂದ್ಕೊಳ್ತೀವಿ ನಾವು. ಅದೇ ಮುಂಚಿತವಾಗಿ ಏನು ಮಾಡ್ತಾರೆ, ನೀನು ಈ ಸಲ ಮಾರ್ಕ್ಸ್ ಬಂದರೆ ನಿನ್ನ ಹೊರಗಾಗ್ಬಿಡ್ತೇನೆ, ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ತಂದೆ ತಾಯಿ ಹೇಳಿದ್ರೆ ಅಂದ್ಕೊಳ್ಳಿ. ಏನು ಮಾಡ್ತದೆ ಆ ಮಗು? ಅದು ಯಾಕೆಂದರೆ ನಾವು ಹೇಳೋದು ಒಂದು ಸೈಡೇ. ಆ ಮಗು ಏನು ಮಾಡ್ತದೆ, ಹೋಗ್ತದೆ ಎಕ್ಸಾಮಿನೇಷನ್ ಬಂತು. ಯಾಕೆಂದರೆ ಸೋಲು ಗೆಲುವುಗಳು ನಮ್ಮ ಕೈಯಲ್ಲಿರಲ್ಲ. ಈಗ ಎಕ್ಸಾಮಿನೇಷನ್ ಪೇಪರಲ್ಲಿ ಹೇಗೆ ಕೊಡ್ತಾನೆ ಅಂತ ನಮ್ಮ ಕೈಯಲ್ಲಿರುತ್ತಾ? ಇರಲ್ಲ. ನಾವೇನು ಪುಸ್ತಕವನ್ನೆಲ್ಲ ಗಟ್ಟಿ ಮಾಡಿ ಹೋಗಿರ್ತೀವ? ಇಲ್ಲ. ಹಾಗಾಗಿ ಏನು ಪ್ರಶ್ನೆ ಬರ್ತೋ ಗೊತ್ತಿಲ್ಲ, ಚೆನ್ನಾಗಿ ಎಷ್ಟು ಓದ್ಕೊಂಡು ಹೋದ್ರೂ ಇವನಿಗೆ ಬೇಕಾದ ಪ್ರಶ್ನೆ ಅಲ್ಲಿ ಬಂದಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗ್ತದೆ, ಅಯ್ಯೋ ಅಪ್ಪ ಅಮ್ಮ ನನಗೆ ಮುಖ ನೋಡಿಸ್ಬೇಡ ಅಂತ ಹೇಳಿದರೆ ಏನು ಮಾಡಬೇಕು? ಮನೆಯಿಂದ ಓಡಿ ಹೋಗೋಣವೋ ಅಥವಾ ಹಾರಿಕೊಳ್ಳೋಣವೋ? ಏಕೆಂತಂದರೆ ತಂದೆ ತಾಯಿಗಳು ಯಾವಾಗೂ ಕೂಡ ದುಃಖಕ್ಕೆ ಪ್ರಿಪೇರ್ ಮಾಡೋದಿಲ್ಲ, ಸುಖಕ್ಕೆ ಮಾತ್ರವೇ ಪ್ರಿಪೇರ್ ಮಾಡ್ತಾರೆ. ಸುಖ ಬಂದ್ರೇ ನೀನು, ಇಲ್ಲದ್ರೆ ಇಲ್ಲ. ನವಾರೇ ಪುತ್ರಾಣಾಂ ಕಾಮಾಯ ಪುತ್ರಪ್ರಿಯಂಭವತಿ ಆತ್ಮನಸ್ಥ ಕಾಮಾಯ ಪುತ್ರಪ್ರಿಯಂಭವತಿ. ನಾನು ಹೇಳಿದ ಮಾತು ಕೇಳಿದರೇನೇ ನೀನು ನನಗೆ ಮಗ. ನಾನು ಹೇಳಿದ ಮಾತು ಕೇಳದೇ ಇದ್ದರೆ ಇವತ್ತಿಂದ ನೀನು ನನ್ನ ಮಗ ಅಲ್ಲ. ಸ್ನಾನ ಮಾಡಿಬಿಡ್ತೇನೆ ತಮ್ಕೊಂಡು ಕೂಡ ನೀರು ತಲೆ ಮೇಲೆ ಹಾಕ್ಕೊಂಡು. ಇದು ಮನೋವೃತ್ತಿ. ಇಲ್ಲಿ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿ, ಪ್ರೀತಿ ಮಾಡೋದು ಯಾವುದರನ್ನ? ಮಗನನ್ನೋ ಅಥವಾ ನಾನು ಹೇಳಿದ ಮಾತನ್ನು? ನಾವು ಹೇಳಿದ ಮಾತನ್ನೇ. ನಾನು ಹೇಳಿದಂಗೆ ನೀನು ಕೇಳಿದ್ರೆ ನೀನು ನನ್ನ ಮಗ, ನಾನು ಹೇಳ್ದಾಗ ಕೇಳಿದ್ರೆ ನೀನು ನನ್ನ ಮಗ ಅಲ್ಲ. ರಾವಣಾಸುರ ಆಲೋಚನೆ ಮಾಡಿದ ಹಿಂಗೆ ಅಲ್ವಾ? ಮಾರೀಚನ ಹತ್ರ ಹೋಗಿ ನಾನು ಹೇಳಿದ ಕೇಳಿದರೆ ನೀನು ನನಗೆ ಮಿತ್ರ, ಇಲ್ಲ ನಾನು ಹೇಳಿದ್ದು ಬೇಡ ಅಂತೀಯ, ನೀನು ನಂಗೆ ಶತ್ರು ಆಗ್ತೀನಿ, ನಿನ್ನನ್ನು ನಾನೇ ಕೊಂದುಬಿಡ್ತೇನೆ, ರಾಮ ಯಾಕೆ ಕೊಲ್ಲಬೇಕು ಅಂತ ಹೇಳ್ತಾನೆ. ಈ ಥರ ಆಲೋಚನೆ ಮಾಡುವಂಥ ಸ್ಥಿತಿಯಲ್ಲಿದ್ದಾಗ ಮನೆ ಸಂಸಾರ ಬಾಂಧವ್ಯಗಳೆಲ್ಲ ಕೂಡ ಹೆಚ್ಚು ಕಾಲ ನಿಂತುಕೊಳ್ಳೋದಿಲ್ಲ, ಎಲ್ಲ ವ್ಯಾಪಾರಮಯವಾಗ್ತದೆ. ಸೊ ಹಾಗಾಗಿ ಇದು ಅರ್ಥ ಮಾಡಿಕೊಳ್ಳಬೇಕು, ಎರಡಕ್ಕೂ ಪ್ರಿಪೇರ್ ಆಗಿರಬೇಕು. ಅದು ಓವರ್ ಆಗಬಾರ್ದು. ನೀನು ಚೆನ್ನಾಗಿ ಓದಿದ್ರೆ ಕೂಡ ಏನು ಚಿಂತೆ ಇಲ್ಲ, ಆದರೆ ಸೆಕೆಂಡ್ ಟೈಮ್ ಪ್ರಿಪೇರ್ ಅದು ಅವರಿಗೆ ಸ್ವಲ್ಪ ಅಭ್ಯಾಸ ಮಾಡಿ ಹೇಳಿಕೊಡಬೇಕು. ಡಿಸಪಾಯಿಂಟೂ ಆಗಬಾರ್ದು, ಅದೇ ರೀತಿ ಓವರ್ ಕಾನ್ಫಿಡೆನ್ಸು ಆಗಬಾರ್ದು. ಇದು ತಂದೆ ತಾಯಿಗಳು ನೋಡ್ಕೊಳ್ಬೇಕಾದಂಥ ವಿಚಾರ. ಇಲ್ಲದಿದ್ದರೆ ಏನಾಗುತ್ತೆ, ತಮಗೆ ಇಷ್ಟವಿಲ್ಲದಂಥ ಓದುಗಳನ್ನು ಓದಿ ತಲೆ ಕೆಡಿಸ್ಕೊ. ಯಾಕಂದರೆ ತಂದೆ ತಾಯಿಗಳಿಗೇನು ಬೇಕು, ಮಾರ್ಕ್ಸ್ ಬೇಕು, ಅದು ತಂದು ಕೊಟ್ಟರೆ ಆಯ್ತಲ್ಲ, ಅದು ನನಗಿಷ್ಟ ಆದ್ರೇನೋ ಬಿಟ್ಟರೆ ಏನು. ಅದು ಜೀವನದಲ್ಲಿ ಮತ್ತೆ ಎಲ್ಲಿಯೂ ಉಪಯೋಗ ಆಗೋದಿಲ್ಲ. ಆ ಥರ ವಿದ್ಯಾವ್ಯವಸ್ಥೆಯನ್ನು ಕಲಿತು ನಾವು ಮುಂದೆ ಮಾಡುವಂಥದ್ದೇನು? ಸಮಾಜದ ಹಿತವನ್ನು ಬಯಸೋದೇನಾಗ್ತದೆ? ನಮ್ಮ ಹಿತವನ್ನು ನಾವು ಬಯಸ್ತೀವಷ್ಟೆ. ಸೊ ಈ ರೀತಿ ಎಲ್ಲ ಮಕ್ಕಳು ಎಲ್ಲರೂ ಹೀಗೆ ಅಂದ್ಕೊಂಡಾಗ ಸಮಾಜದ ಗತಿ ಏನು? ಇದು ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಸುಖಕ್ಕೊಂದೇ ಅಲ್ಲ, ದುಃಖಕ್ಕೂ ಕೂಡ ಪ್ರಿಪೇರ್ ಆಗಬೇಕು. ಮುಂದಿನ ಪೀಳಿಗೆಯನ್ನು ಪ್ರಿಪೇರ್ ಮಾಡಿಸ್ಬೇಕು. ಇಲ್ಲಾಂದರೆ ಪೇಷನ್ಸ್ ಹೊಟ್ಟೋಗ್ತದೆ. ಪೇಷನ್ಸ್ ಹೊಟ್ಟೋಯ್ತು ಅಂತಂದರೆ ಫಸ್ಟು ಹಾಳಾಗೋದು ಸಂಸಾರ. ಯಾರಿಗೂ ಇವತ್ತಿನ ಕಾಲದಲ್ಲಿ ಪೇಷನ್ಸ್ ಇಲ್ಲ. ಎಲ್ಲ ಕ್ವಿಕ್ ಬೇಗ ಆಗೋಗ್ಬಿಡಬೇಕು. ಆ ಥರ ಆತ್ರದಲ್ಲಿದ್ದೇವೆ ನಾವು. ಬಂಧಗಳು ನಿಲ್ಲೋದಿಲ್ಲ. ನೋಡಿದ್ವಿ ನಾವು 62% ಡೈವರ್ಸ್ ರೇಟ್ ಇದೆ ಭಾರತದಲ್ಲಿ. ಯಾಕೆ? ಲ್ಯಾಕ್ ಆಫ್ ಪೇಷನ್ಸ್. ಹಾಗಾಗಿ ಪೇಷನ್ಸ್ ಯಾವಾಗ ಇರೋದಿಲ್ಲ, ನಾವು ಜೀವನದಲ್ಲಿ ಒಂದೇ ಕಡೆ ಮಾತ್ರ ನಾವು ಗುರಿಯನ್ನು ಅಭ್ಯಾಸ ಮಾಡಿಕೊಂಡಾಗ, ಇನ್ನೊಂದು ಕಡೆ ನಾವು ಅಭ್ಯಾಸ ಮಾಡಿಕೊಳ್ಳದೇ ಇಲ್ಲದಾಗ ನಮಗೆ ಪೇಷನ್ಸ್ ಇರೋದಿಲ್ಲ. ಅದರಿಂದ ದುಃಖ ಜಾಸ್ತಿ ಆಗ್ತದೆ. ಏನು ಹೇಳ್ತಾರೆ, ದುಃಖ ಬಂದಾಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬದುಕಬೇಕು. ಇದು ಹೇಳೋದೇನೋ ತುಂಬ ಸುಲಭ, ಆದರೆ ಅದನ್ನು ಜೀವನದಲ್ಲಿ ಅನುಸರಿಸೋದು ಅಷ್ಟೇ ಕಷ್ಟ. ಸ್ಟೇಟ್ಮೆಂಟ್ ಕೊಡೋದು ತುಂಬ ಈಸಿ. ಇದು ಪ್ರವಚನದಲ್ಲೇನೇ ಹೇಳಿಬಿಡ್ತಾರೆ, ದುಃಖ ಬಂದಾಗ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ, ಜ್ಯೋತಿಷ್ಯರು ಹೇಳ್ತಾರೆ. ಅದು ಮಾಡೋನಿಗೆ ಗೊತ್ತಾಗ್ತದೆ. ಇದಕ್ಕೆ ದೃಷ್ಟಾಂತ ಮಹಾಭಾರತ ಯುದ್ಧದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಷ್ಟೆಲ್ಲ ಭಗವದ್ಗೀತೆ ಎಲ್ಲ ಹೇಳಿ ಆಯಿತು, ಕೃಷ್ಣ ನಷ್ಟೋ ಮೋಹ, ನನಗಿರುವಂಥ ಮೋಹವೆಲ್ಲ ಹೋಯಿತು, ನಾನೀಗ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಅಂತ ಅರ್ಜುನ ಹೇಳಿದ. ಆ ಯುದ್ಧರಂಗದಲ್ಲಿ ಅರ್ಜುನನ ಮಗ ಅಭಿಮನ್ಯು ಸತ್ತಾಗ ಮತ್ತೆ ಮಾಮೂಲು ಸ್ಥಿತಿ ಬರ್ತಾನೆ. ನನ್ನ ಮಗನೇ ಹೋದ್ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಬೇಕು, ಏನಪ್ಪ ಇದು ಮತ್ತೆ ಸ್ಟಾರ್ಟಿಂಗ್ ಬಂತಲ್ಲ, ಮತ್ತೆ ಉಪದೇಶ ಮಾಡಬೇಕಾಯ್ತು ಅಂತ ಆ ಥರ ಸ್ಥಿತಿ ಬರ್ತದೆ. ಸ್ವಯಂ ಭಗವಂತನಿಂದ ಉಪದೇಶ ಪಡೆದು ಭಗವಂತನ ಸಾರಥ್ಯದಲ್ಲಿ ಯುದ್ಧಕ್ಕಿಳದಂಥ ಸ್ಥಿತಪ್ರಜ್ಞನಾದ ಅರ್ಜುನ ತನ್ನ ಮಗ ಅಭಿಮನ್ಯು ಸತ್ತಾಗ ದುಃಖಿಸ್ತಾನೆ. ಇಂಥದ್ರಲ್ಲಿ ನಿಮ್ಮ ಪಾಡೇನು ಹೇಳಿ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ,
ನಾವು ದುಃಖವನ್ನು ಸ್ವೀಕರಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಬದುಕು ತುಂಬ ದುಃಖಮಯವಾಗ್ತದೆ. ಇದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು, ಸ್ವೀಯ ನಿಯಂತ್ರಣ ಅಭ್ಯಾಸ ಮಾಡಿಕೊಳ್ಳಿ, ಅದೇ ರೀತಿ ಮುಂದಿನ ಪೀಳಿಗೆಗೆ ಅಭ್ಯಾಸ ಮಾಡಿಸಿ. ಅವರನ್ನು ಕೇವಲವಾಗಿ ಬೌದ್ಧಿಕವಾಗಿ ನೀನು ಬುದ್ಧಿಯನ್ನು ಶಾರ್ಪ್ ಮಾಡೋದೊಂದೇ ಅಲ್ಲ, ಹೃದಯವನ್ನು ಕೂಡ ಶಾರ್ಪ್ ಮಾಡೋದು ಕಲಿಸಬೇಕು. ನಮಗೆ ಇವತ್ತಿನ ದಿನ ಸೈನ್ಸು, ಮ್ಯಾಥಮೆಟಿಕ್ಸು ಇಂಥದ್ದು ಕಲ್ತ್ರೇ ನಮಗೆ ಉದ್ಯೋಗಗಳು ಜಾಸ್ತಿ ಬರ್ತವೆ. ಅದೇ ಕನ್ನಡ, ತೆಲುಗು, ಕವನಗಳು, ಈ ಥರ ವಿಚಾರ ಪದ್ಯಗಳು ಇದೆಲ್ಲ ನಮಗೆ ಊಟ ಕೊಡುತ್ತಾ? ನೀವೇನಾದರೂ ಆ ಲೈನಲ್ಲಿ ಹೋದರೆ ಲ್ಯಾಂಗ್ವೇಜ್ ಟೀಚರ್ ಆದರೆ ಉಪಯೋಗ ಆಗಲಿ, ಉಳಿದವ್ರಿಗೆ ಯಾಕೆ ಬೇಕಾಗಿದೆ ಅದು? ಆ ಥರ ಹೋಗೋರು ಎಷ್ಟು ಜನ ಇದ್ದಾರೆ ಈಗ? ಆದರೆ ಅದೆಲ್ಲ ಕೂಡ ಹೃದಯವನ್ನು ಶಾರ್ಪ್ ಮಾಡ್ತದೆ. ಜೊತೆಗೆ ಪ್ಯಾರಲಲ್ ಆಗಿ ಬುದ್ಧಿಯನ್ನು ಹೇಗೆ ಶಾರ್ಪ್ ಮಾಡ್ತೀವೋ ಹೃದಯವನ್ನು ಶಾರ್ಪ್ ಮಾಡಬೇಕು. ಒಳ್ಳೆ ಕಥೆಗಳು ಹೇಳಬೇಕು. ಯಾವ ಥರ ಜೀವನ ಮಾಡ್ತಿದ್ರು ನಮ್ಮ ಹಿಂದಿನವರು, ನಾವು ಯಾವ ಥರ ಮೌಲ್ಯವನ್ನು ಬೆಳೆಸಿಕೊಳ್ಳಬೇಕು ಅಂತಂಬುದು ಕೂಡ ಜೊತೆಗೆ ಇದ್ದಾಗ, ದುಃಖ ಬಂದಾಗ ಅವರ ಮನಸ್ಸು ಕೆಡುವುದಿಲ್ಲ. ಬರೀ ನಾವು ಫಾಸ್ಟಾಗಿ ಹೋಗೋದು ಮಾತ್ರ ಕಲಿಸಿದ್ದೇವೆ, ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಮಕ್ಕಳಿಗೆ ಕಲಿಸಿಕೊಡ್ತಾ ಇಲ್ಲ. ಸೆಲ್ಫ್ ರೆಸ್ಟ್ರೈಂಟ್ ಅಂತೇವೆ. ಈ ಸೆಲ್ಫ್ ರೆಸ್ಟ್ರೈಂಟ್ ಅಂತಂಬೋದು ಇಲ್ಲದೇ ಇದ್ದರೆ ಜೀವನ ತುಂಬ ಅಪಾಯಕಾರಿ ಆಗ್ತದೆ. ಸುಖ ಬಂದಷ್ಟವರೆಗೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ದುಃಖ ಬಂತು, ಎಲ್ಲ ಜೀವನವೆಲ್ಲ ನರಕ ಆಗಿಬಿಡ್ತದೆ. ದುಃಖನೇ ಬರಲಾರ್ದಂಥವ್ರು ಯಾರಾದರೂ ಇದ್ದಾರೆ? ಆ ಥರ ಇದ್ದರೆ ದೇವತಾ ಶರೀರವನ್ನು ಪಡಿತಾರೆ. ಅಂದರೆ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತಂದರೆ ದುಃಖ ಖಂಡಿತವಾಗೂ ಇದೆ. ಆದರೆ ಇವತ್ತಿನ ಸಾಮಾಜಿಕ ಸ್ಥಿತಿಯಲ್ಲಿ ನಮಗೇನಾಗುತ್ತೆ, ಸುಖಕ್ಕಿಂತಲೂ ದುಃಖವೇ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ನಾವು 5 ದಿನ ತಲೆ ಕೆಡಿಸಿಕೊಂಡು ಉದ್ಯೋಗ ಮಾಡೋದು ಯಾಕೆ? ಭಾನುವಾರ ಶನಿವಾರ ಸಂತೋಷವಾಗಿ ಇರಬೇಕು ಅಂತ ಒಂದು ಭ್ರಮೆಯಲ್ಲಿದ್ದೇವೆ ನಾವು ಅಷ್ಟೇ. 5 ದಿನ ಕಷ್ಟಪಡ್ತೇವೆ, 2 ದಿನ ಸುಖಕ್ಕೋಸ್ಕರ 5 ದಿನ ಕಷ್ಟಪಡ್ತೇವೆ. ಅದು ಸುಖ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಸುಖದ ನಿರೀಕ್ಷಣೆ. ಇವತ್ತಿನ ಕಾಲದಲ್ಲಿ ಸುಖದ ನಿರೀಕ್ಷಣೆಯೇ ಸುಖ, ಅಥವಾ ಹಿಂದೆ ಆಗೋಯ್ತು ಅಂದ್ಕೊಳ್ಳಿ, ಆ ಸುಖವನ್ನು ನೆನಪಿಸಿಕೊಂಡು ಸುಖ ಅಷ್ಟೆ. ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಎಂಬುದಿಲ್ಲ, ಪಾಸ್ಟ್ ಟೆನ್ಸ್ ಇದೆ, ಫ್ಯೂಚರ್ ಟೆನ್ಸ್ ಇದೆ. ನಡೆದು ಹೋದಂಥ ಸುಖವನ್ನು ಮತ್ತೆ ಮತ್ತೆ ನೆನೆಸಿಕೊಂಡು ಸುಖ ಪಡಬೇಕು, ಅಥವಾ ಮುಂದೆ ಸುಖ ಬರುತ್ತೆ ಅಂತ ನಿರೀಕ್ಷಣೆ ಮಾಡಿದ ಸುಖ ಪಡಬೇಕೇ ಹೊತ್ತು ಸುಖ ಬಂತು ಅಂತಂಬೋಳಿಗೆ ಅದೆನ್ನೋ ಮುಗಿದು ಹೋಗಿರುತ್ತೆ. ಹಾಗಾಗಿ ನಾವು ನಿಯಂತ್ರಣೆ ಮಾಡಿಕೊಳ್ಳೋಕೆ ಕಲ್ತ್ಕೋಬೇಕು, ಬೇರೆ ಹಾದಿ ಯಾವುದೂ ಇಲ್ಲ. ನಾವು ದುಃಖ ಬಂದಾಗ ಜೋಯಿಸರ ಹತ್ರ ಹೋಗಿ, ಪೌರೋಹಿತರ ಹತ್ರ ಹೋಗಿ, ಅರ್ಚಕರ ಹತ್ರ ಹೋಗಿ ನಮ್ಮ ಹೆಸರು ಗೋತ್ರ ನಾಮಗಳೆಲ್ಲ ಹೇಳಿಕೊಂಡು ನಮ್ಮ ಪರವಾಗಿ ಒಂದು ಹೋಮ ಸಂಕಲ್ಪ ಎಲ್ಲವನ್ನೂ ಮಾಡ್ತೇವೆ. ಇದೆಲ್ಲ ಕೂಡ ತಾತ್ಕಾಲಿಕವಾದಂಥ ಒಂದು ಶಾಂತಿಯನ್ನು ಕೊಡಬಲ್ಲದೇ ಹೊತ್ತು ಕ್ವಿಕ್ ಫಿಕ್ಸ್ ಅಂತೇವೆ, ಫಸ್ಟ್ ಏಡ್ ಇದ್ದಂಗೆ ಅಷ್ಟೇ. ಅದು ನಮ್ಮನ್ನು ಪ್ರಿಪೇರ್ ಮಾಡೋದಿಲ್ಲ, ದುಃಖದಿಂದ ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ. ಸೊ ನಾವು ಕಲ್ತ್ಕೊಳ್ಬೇಕಾಗತ್ತೆ, ಸ್ವೀಯ ನಿಯಂತ್ರಣ ಮಾಡಿಕೊಂಡು ಸೆಲ್ಫ್ ರೆಸ್ಟ್ರೈಂಟ್ ಡೆವಲಪ್ ಮಾಡ್ಕೊಳ್ಬೇಕು. ಮಕ್ಕಳಿಗೂ ಅದು ಹೇಳಬೇಕಾಗತ್ತೆ. ಇವತ್ತು ನಮಗೆ ಹಿಂದೆ ನಾವು ಓದೋ ಕಾಲಕ್ಕೆ ಕ್ರಿಕೆಟ್ ಮ್ಯಾಚ್ ಇತ್ತು, ಯಾವುದೋ ವರ್ಲ್ಡ್ ಕಪ್ಪು ಇನ್ನೊಂದು ಕಪ್ಪು. ಆವಾಗ ಟಿ ವಿಗಳು ಕೂಡ ಅಷ್ಟಿಲ್ಲ, ರೇಡಿಯೋಗಳಲ್ಲಿ ಕೇಳ್ಕೊತಾ ಇದ್ವಿ. ಆದರೂ ಕೂಡ ತುಂಬ ಅದೇನಾಗುತ್ತೆ, ಕರೆಕ್ಟಾಗಿ ಎಕ್ಸಾಮ್ಸ್ ಟೈಮಲ್ಲೇ ಕ್ರಿಕೆಟ್ ಇಡ್ತಾರೆ. ಅದೇ ನಿಮಗೆ ಎಲೆಕ್ಷನ್ ಇಡೋ ಕಾಲಕ್ಕೆ, ಜನರಲ್ ಎಲೆಕ್ಷನ್ ಇಡೋ ಕಾಲಕ್ಕೆ ಯಾವಾಗ ಎಲ್ಲ ವೆನ್ಯೂಸ್ ಖಾಲಿ ಇರ್ತವೆ, ಮಕ್ಕಳ ಎಕ್ಸಾಮ್ಸ್ ಇರಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು, ಇಷ್ಟು ಆಲೋಚನೆ ಮಾಡ್ತಿದ್ರು. ಆದರೆ ನಿಮಗೆ ಕ್ರಿಕೆಟ್ ಕಂಡಕ್ಟ್ ಮಾಡೋ ಕಾಲಕ್ಕೆ ಅಯ್ಯೋ ಪಾಪ ನಮ್ಮ ದೇಶದ ಯುವತೆಗಳು ಅವರು ತೊಂದರೆ ಆಗಬಾರ್ದು, ಅವ್ರಿಗೆ ಎಕ್ಸಾಮ್ಸ್ ಟೈಮಲ್ಲಿ ನಾವು ಇಟ್ಟರೆ ಅವರು ಓದಲಿಕ್ಕೆ ಆಗದೇ ಇದ್ದರೆ ಅವರ ಜೀವನವನ್ನು ನಾವು ನಾಶ ಮಾಡಿದಂಗೆ ಆಗ್ತೀವಿ ಅಂತ ಯಾರೂ ನಮ್ಮ ಬಗ್ಗೆ ಆಲೋಚನೆ ಮಾಡಲ್ಲ. ಈಗ ನೋಡಿ ಎಕ್ಸಾಮ್ಸ್ ಟೈಮ್ಸ್, ಈಗ ಎಲ್ಲರೂ ಎಕ್ಸಾಮ್ ಬರೀತಿರ್ತಾರೆ, ಪ್ರಿಪೇರ್ ಆಗ್ತಿರ್ತಾರೆ. IPL ಮ್ಯಾಚು ಹೀಗೆ ಬರ್ತದೆ. ನಾವು ಯಾಕೆಂದರೆ ಇದು ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ. ಇದು ದೇಶಕ್ಕೆ ಒಬ್ಬ ಖ್ಯಾತಿ ಅಲ್ಲ. ಅಸಲು ಯುವಕರು ಚೆನ್ನಾಗಿ ವಿದ್ಯೆ ಕಲಿತು ಬರೀದೇ ಇದ್ದರೆ ದೇಶಕ್ಕೆ ಏನು ಉಪಯೋಗ? ಅದಕ್ಕನ್ನ ದೊಡ್ಡ ಅನಾಹುತ ಏನೂ ಅಲ್ವಲ್ಲ. ಯಾವುದೋ ಒಂದು ಟೀಮ್ ಗೆದ್ದಿತು, ಯಾವುದೋ ಒಂದು ದೇಶ ಗೆದ್ದಿತು, ಅದಕ್ಕನ್ನ ದೊಡ್ಡ ಅನಾಹುತ ಏನೂ ಅಲ್ಲ. ಆದರೆ ಯುವಕರು ಹಾಳಾಗೋದು, ಯುವಕರಿಲ್ಲದಂಥ ಸಮಾಜ ಹುಟ್ಟಿದರೆ ಏನಾಗತ್ತೆ ಅಂತ ಹೆದರಿ ಅರ್ಜುನ ಪ್ರಶ್ನೆ ಮಾಡಿದ್ನಲ್ಲ ಕೃಷ್ಣನನ್ನು. ನಾವೇ ಆಲೋಚನೆ ಮಾಡೋಣ. ಯುವಕರು ಹಾದಿ ತಪ್ಪಿ ಓದಬೇಕಾದದ್ದನ್ನು ಓದದೇ ಇದ್ದರೆ, ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಂಡರೆ ಯಾವ ಥರ ಸಮಾಜವನ್ನು ನಾವು ಬಯಸ್ತೇವೆ?
ಸೊ ಹಾಗಾಗಿ ಇದನ್ನು ಮಕ್ಕಳಿಗೆ ಕಲಿಸ್ಬೇಕು. ನೋಡಪ್ಪ, ಇವರು ನಿನ್ನ ಯೋಗಕ್ಷೇಮಗಳು ನೋಡೋದಿಲ್ಲ. ಒಂದು ವೇಳೆ ನೀನು ಅವ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ಅವ್ರು ಸರಿಯಾಗಿ ಆಡ್ತಿಲ್ಲ, ಆ ತಂಡ ಸರಿಯಾಗಿ ಆಡ್ತಿಲ್ಲ, ಈ ತಂಡ ಗೆಲ್ಲಬೇಕು, ಆ ತಂಡ ಗೆಲ್ಲಬೇಕು ಅಂತ ಎಷ್ಟು ನಾವು ಮಾತಾಡಿ ನೋಡಿ ಡಿಸ್ಕಷನ್ಸ್ ಮಾಡಿ ನೋಡೋದೇ ಒಂದು ಟೈಮ್ ವೇಸ್ಟು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದೊಂದು ಟೈಮ್ ವೇಸ್ಟು, ಹೈಲೈಟ್ಸ್ ನೋಡ್ಕೊತ ಕೊಡೋದು ಇನ್ನೊಂದು ಟೈಮ್ ವೇಸ್ಟು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಕೆದಕತ್ತೆ. ಯಾಕಂದರೆ ಎಷ್ಟು ಟೀಮ್ ಆಡಿದ್ರು ಗೆಲ್ಲೋದು ಒಂದು ಟೀಮೇ ಅಲ್ವಾ. ನಾವು ಯಾವುದೋ ಒಂದು ಸ್ಟ್ಯಾಂಡ್ ತೊಗೊಳ್ತೇವೆ. ಸ್ಪೋರ್ಟಿವ ತಗೋಬೇಕು. ಆಟ ಆಟವೇ. ಚೆನ್ನಾಗಿ ಆಡಿದರು, ಚೆನ್ನಾಗಿ ಅಭಿನಯ ಮಾಡಿದ. ನಾವು ಹಿಂದೆ ಎಷ್ಟೋ ಸಲ ಹೇಳುವಂಥ ಎಕ್ಸಾಂಪಲೇ, 3 ಥರ ಪ್ರೇಕ್ಷಕರಿದ್ದಾರೆ. ಒಬ್ಬನು ಟೂ ಮಚ್ ಆಗಿ ಇನ್ವಾಲ್ವ್ ಆಗ್ತಾನೆ, ಇನ್ನೊಬ್ಬನು ಇನ್ವಾಲ್ವ್ ಆಗೋದಿಲ್ಲ, ಮೂರನೇವನು ಜಸ್ಟ್ ಅದನ್ನು ಆಸ್ವಾದನೆ ಮಾಡ್ತಾನೆ. ಟೂ ಮಚ್ ಆಗಿ ಇನ್ವಾಲ್ವ್ ಆದರೆ ಏನಾಗುತ್ತೆ, ಪ್ರತಿಯೊಂದು ಕ್ಷಣ ನಡೆಯುವಂಥದ್ದೆಲ್ಲ ಕೂಡ ನಮ್ಮ ನರಗಳಲ್ಲಿ ತುಂಬ ಕೆದಕತ್ತೆ. ಅವನು ಸರಿಯಾಗಿ 6 ಹೊಡೆದು ಅಂದ್ಕೊಳ್ಳಿ, ತುಂಬ ಉತ್ತೇಜ ಆಗ್ತದೆ. ಅವನು ಯಾವುದೋ ಕಾರಣಕ್ಕೆ ಔಟ್ ಆದ ಅಂದ್ಕೊಳ್ಳಿ, ಇದಕ್ಕಿದ ನಮಗೆ ದುಃಖ ಆಗ್ತದೆ, ಸುಖ ದುಃಖಗಳ ಸರಮಾಲೆ ಆಗ್ತದೆ. ಅದೇ ನೀವು ಹೇಟ್ ಮಾಡ್ತಾಯಿದ್ರಿ ಅಂದ್ಕೊಳ್ಳಿ, ಕ್ರಿಕೆಟ್ ಅಂಬುವುದನ್ನೇ ಹೇಟ್ ಮಾಡ್ತಾಯಿದ್ರಿ, ದ್ವೇಷ ಆಯ್ತು ಅಂದ್ಕೊಳ್ಳಿ, ಅದು ಕಷ್ಟನೇ. ಯಾಕೆಂತಂದರೆ ನಮ್ಮ ಸಮಾಜದಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡ್ಕೊಳ್ಳೋರೇ ಜಾಸ್ತಿ, ಪೇಪರ್ನಲ್ಲಿ ಟಿ ವಿಲಿ ಅದೇ ಜಾಸ್ತಿ, ಫ್ರಂಟ್ ಪೇಜಲ್ಲಿ ಅದೇ ಇರ್ತದೆ. ಒಬ್ಬ ಒಳ್ಳೆ ಭಗವದ್ಗೀತೆ ಪ್ರವಚನ ಹೇಳಿದ, ಒಳ್ಳೆ ಹಾಡು ಹೇಳಿದ, ಇದು ಯಾವುದೂ ಕೂಡ ಫ್ರಂಟ್ ಪೇಜಲ್ಲಿ ಎಲ್ಲ ಬರಲ್ಲ. ಇದೆಲ್ಲ ಈ ಥರ ನೋಡಿದಾಗೆಲ್ಲ ಏನಾಗುತ್ತೆ, ನಮಗೇನೋ ದ್ವೇಷ, ನಮ್ಮ ದ್ವೇಷವನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಕೆದಕಿದಂಗೆ ಆಗ್ತದೆ. ಯಾಕೆಂದರೆ ನಮಗೆ ದ್ವೇಷ ಮಾಡೋ ವಿಚಾರಗಳೇ ಕಾಣ್ತಾ ಇರುತ್ತೆ. ಅದೇ ಸ್ಪೋರ್ಟಿವ ತೊಗೊಂಡು ಅಂದ್ಕೊಳ್ಳಿ, ಇದು ಕ್ರಿಕೆಟ್. ಸೊ ಚೆನ್ನಾಗಿ ಆಡಿದರು, ಇಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಆಡಬೇಕಿತ್ತು, ಮುಗಿದೋಯ್ತು ಅಲ್ಲಿಗೆ. ಜಾಸ್ತಿ ಅದನ್ನು ತುಂಬ ಪರ್ಸನಲಾಗಿ ತೊಗೊಂಡು ಒದ್ದಾಡೋ ಅವಶ್ಯಕತೆ ಇಲ್ಲ. ಹೋದ ಸಲ ಗೆದ್ದಿಲ್ಲ, ಈ ಸಾರಾದರೂ ಗೆಲ್ಲಬೇಕು. ಇದು ಜೀವನ ಹೋರಾಟ ಅಲ್ಲ. ನಮ್ಮ ಜೀವನ ಹೋರಾಟದಲ್ಲಿ ಆ ಥರ ಇತ್ತು ಅಂದ್ಕೊಳ್ಳಿ, ಅಯ್ಯೋ ಹೋದ ಸಲ ನಾನು ಈ ಸಮಸ್ಯೆಯನ್ನು ಒದ್ದಾಡಿದೆ, ಈ ಸಲ ನಾನು ಆ ಸಮಸ್ಯೆಯನ್ನು ಒದ್ದಾಡೋದಿಲ್ಲ. ಹೋದ ಸಲ ಸಮಸ್ಯೆ ಬಂದಾಗ ನನ್ನ ಮನಸ್ಸು ತುಂಬ ಉದ್ವೇಗಗೊಳಿತು, ಈ ಸಲ ಆ ಸಮಸ್ಯೆ ಬಂದಾಗ ನನ್ನ ಮನಸ್ಸು ಉದ್ವೇಗಗೊಳಿಸುವಂಥ ನಾನು ಮಾಡೋದಿಲ್ಲ ಅಂತ ಒಬ್ಬ ಮನುಷ್ಯನೂ ಪ್ರಿಪೇರ್ ಆಗಲ್ಲ. ದುಃಖಕ್ಕೆಲ್ಲರೂ ಪ್ರಿಪೇರ್ ಇರ್ತಾರೆ. ಟೆನ್ಷನ್ ಬಂದರೆ ನೋಡ್ಕೊಳ್ಳೋಣ, ಟೆನ್ಷನ್ ಬರಲದ್ದು ಯಾರಿಗೆ? ಅದಕ್ಕೆ ಅಷ್ಟು ಲಿಬರಲ್ ಆಗಿರ್ತಾರೆ ಪರ್ಸನಲ್ಲಾಗಿ. ಬಟ್ ಜಗತ್ತಿನ ಬಗ್ಗೆ, ರಾಜಕಾರಣ ಬಗ್ಗೆ, ಈ ಥರ ಸ್ಪೋರ್ಟ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಡ್ತಾರೆ. ಟೂ ಮಚ್ ಆಗಿ ಇನ್ವಾಲ್ವ್ ಮಾಡೋದು ಬೇಡ, ಟೂ ಮಚ್ ಆಗಿ ದ್ವೇಷ ಮಾಡೋದು ಬೇಡ. ಆಟವನ್ನು ಆಟ ರೀತಿಯೇ ನೋಡಬೇಕು. ಚೆನ್ನಾಗಿ ಆಡಿದರೆ ಚೆನ್ನಾಗಿ, ಇನ್ನು ಸ್ವಲ್ಪ ಚೆನ್ನಾಗಿ ಆಡಬೇಕು. ಆ ತಂಡವೂ ನಮ್ಮದೇ, ಈ ತಂಡವೂ ನಮ್ಮದೇ. ಇವತ್ತು ಅದೇ ಆಗಿದೆ. IPL ಮ್ಯಾಚಲ್ಲಿ ಯಾರು ನಮ್ಮ ದೇಶದವರು, ಯಾರು ಇನ್ನೊಬ್ಬ ದೇಶ ಗೊತ್ತೇ ಇಲ್ಲ, ಎಲ್ಲರೂ ಕಲಬೆರಕೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಎಮೋಷನ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೋದು ತುಂಬ ಮುಖ್ಯ. ಎಮೋಷನ್ಸ್ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಜೀವನದಲ್ಲಿ ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದನ್ನೇ ಹೇಳ್ತಾರೆ, ದುಃಖ ಬಂದಾಗ ಸ್ವೀಯ ನಿಯಂತ್ರಣೆ ಮಾಡಿಕೊಳ್ಳದೇ ಇದ್ದರೆ ಜೀವನ ಅನಾಹುತ ಆಗುತ್ತೆ. ಇದನ್ನು ಮಕ್ಕಳಿಗೆ ಕಲಿಸ್ಬೇಕು. ಎರಡನೇ ಆ್ಯಂಗಲ್ಕೊಂಡು ನಾವು ಪ್ರಿಪೇರ್ ಮಾಡಿಸ್ಬೇಕು. ಸುಖ ಬಂದಾಗೆ ಓಕೆ ಚೆನ್ನಾಗಿದೆ, ನಾವು ಇದು ನಡೆದಿದ್ದು ಹೀಗೇ ನಡೆದರೆ ನಾವೆಲ್ಲ ಸಂತೋಷವಾಗಿರ್ತೇವೆ. ಪ್ಲ್ಯಾನ್ ಮಾಡ್ಕೊತಾರಲ್ಲ, ನಾನು ಈ ಥರ ಓದ್ತೇನೆ, ಇದು ಹೋದ್ಮೇಲೆ ಈ ಎಕ್ಸಾಮ್ ಬರಿತೇನೆ, ಈ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದುಬಿಡ್ತದೆ, ಈ ರ್ಯಾಂಕಲ್ಲಿ ಫಸ್ಟ್ ರ್ಯಾಂಕ್ ಬಂದುಬಿಡ್ಬೇಕು, ಇಂಥ ಸೀಟ್ ಹೋಗ್ತೀನಿ, ಇಂಥ ಉದ್ಯೋಗ ಮಾಡ್ತೀನಿ, ಈ ಅಮೆರಿಕ ಹೋಗ್ತೀನಿ, ಇದೆಲ್ಲ ಚೆನ್ನಾಗಿದೆ, ಪಾಸಿಟಿವ್ ಪ್ಲ್ಯಾನ್. ಪ್ಲ್ಯಾನ್ ಬಿ ಕೂಡ ಇರಬೇಕಲ್ವ, ಇನ್ ಕೇಸ್ ಮಿಸ್ ಆಯಿತು, ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಏನು? ಅದಕ್ಕೆ ಮಾತ್ರ ಪ್ರಿಪೇರ್ ಆಗೋದಿಲ್ಲ. ಬೇಡ ನೆಗೆಟಿವ್ ಆಲೋಚನೆ ಮಾಡಬಾರ್ದು, ವಿಘ್ನವೇ ಆಗುತ್ತೆ. ಸುಮ್ಮನೆ ನೆಗೆಟಿವ್ ಯಾಕೆ ಆಲೋಚನೆ ಮಾಡಬೇಕು? ಹಾಗೇ ಆಗಬೇಕು. ಯಾವುದೇ ಒಂದು ಕಾರಣದಲ್ಲಿ ಆಗದಿದ್ದರೆ ಏನು ಮಾಡಬೇಕು? ನಡೆದಂಥ ಒಂದು ಘಟನೆ ಹೇಳ್ತೇನೆ. ನಾನು ಓದಿಕೊಳ್ತಾ ಇರುವಾಗ ನನ್ನ ಸೀನಿಯರ್, ಸೂಪರ್ ಸೀನಿಯರ್, ಅವರು ತುಂಬ ಚೆನ್ನಾಗಿ ಓದ್ತಿದ್ರು. ಟೀಚರ್ ಏನು ಮಾಡ್ತಿದ್ರು, ಎಲ್ಲರೂ ಆತನ ರೋಲ್ ಮಾಡಲ್, ಪ್ರತಿಯೊಂದು ಸಲ ಆತನ ರೋಲ್ ಮಾಡಲ್ ಹೇಳೋನು. ಯಾಕಂದರೆ ಆತ ಗೋಲ್ಡ್ ಮೆಡಲ್ ಹೊಡೆದ ಯೂನಿವರ್ಸಿಟಿ ಲೆವೆಲ್. ಎಲ್ಲರೂ ಆತನ್ನೇ ನೋಡಿಸ್ತಿದ್ರು, ಆತನ ಥರ ಚೆನ್ನಾಗಿ ಓದಬೇಕು, ಅವನು ಎಷ್ಟು ರ್ಯಾಂಕ್ ಬಂದಿದ್ದು ನೋಡು, ನಿಮ್ಮ ರೋಲ್ ಮಾಡಲ್ ಅವನೇ ಇರಬೇಕು, ಪ್ರತಿಯೊಂದು ಟೈಮು ವೇಸ್ಟ್ ಮಾಡಬೇಡಿ, ಅವನ ಥರನೇ ಓದಬೇಕು ಅಂತ ಹೇಳ್ತಿದ್ರು. ಆ ವ್ಯಕ್ತಿ ಪಾಪ ಚೆನ್ನಾಗಿ ಓದಿದ್ದಾನೆ, ಚೆನ್ನಾಗಿ ರಾತ್ರಿ ಹಗಲು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕನ್ನು ಮಾಡಿ IIT ಮೆಡ್ರಾಸಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಮಾಡಿ ಅಮೆರಿಕ ಹೋದ. ಅಮೆರಿಕಲ್ಲಿ ಒಳ್ಳೆಯ ಒಂದು IT ಕಂಪನಿ, IT ಕಂಪನಿ ಇಟ್ಟ. ಮತ್ತು ದೊಡ್ಡ ದೊಡ್ಡ ಕಂಪನಿ ಜೊತೆ ಟೈಅಪ್ ಮಾಡಿಕೊಂಡು ಅವನ್ನ ಪ್ರತಿ ಸಲ ಅವನು ಫೋಟೋ ಪೇಪರ್ಲಿ ಬಂದಾಗೆಲ್ಲ ನಮಗೆ ತೋರಿಸೋರು, ನೋಡು ಈ ಕಾಲೇಜಲ್ಲಿ ಓದಿಕೊಂಡ ಹುಡುಗ ಹಿಂಗಾಗಿದ್ದಾನೆ,
ಪ್ರತಿ ಸಲ ತೋರಿಸಿ ನಮಗೆ ರೋಲ್ ಮಾಡಲ್ಲ ತೋರಿಸ್ತಿದ್ರು. ಸೊ ನಮಗೂ ಅವಾಗೇನು ಗೊತ್ತಿದ್ದಿಲ್ಲ, ಆಯಿತು ಓದೋಣ, ಮುಗಿದೋಯ್ತು ಅಷ್ಟೆ. ಆ ವ್ಯಕ್ತಿ ಚೆನ್ನಾಗಿ ಎಲ್ಲ ಜೊತೆ ಮಾಡಿ ಟೈಅಪ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಒಂದಾನೊಂದು ಸಮಯದಲ್ಲಿ ಪಾಪ ಎಲ್ಲ ಬಿಸ್ನೆಸ್ ಲಾಸ್ ಆಯಿತು. ಹೆಂಡತಿ, ಇಬ್ಬರು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ತುಂಬ ಎಂಗೇಜಲ್ಲಿ, ಸ್ವಲ್ಪ ಕಾರ್ಪೊರೇಟ್ ಲೆವೆಲಲ್ಲಿ ತುಂಬ ಇದಾದ CEO ಲೆವೆಲ್ ಇದ್ದಂಥ ಮನುಷ್ಯ. ಸ್ವಲ್ಪ ಲಾಸ್ ಆಯಿತು. ಏನಾಯಿತು ಗೊತ್ತಿಲ್ಲ. ಒಂದು ದಿನ ಗನ್ ತೊಗೊಂಡ, ಫಸ್ಟ್ ಇಬ್ಬರು ಮಕ್ಕಳನ್ನ ಶೂಟ್ ಮಾಡಿದ, ಹೆಂಡತಿಯನ್ನು ಶೂಟ್ ಮಾಡಿದ, ತನ್ನನ್ನು ತಾನೇ ಶೂಟ್ ಮಾಡಿಕೊಂಡ, ಆತ್ಮಹತ್ಯೆ ಮಾಡಿ. ಇಡೀ ಫ್ಯಾಮ್ಲಿ ಇಲ್ಲ. ಇನ್ನು ಅವರ ತಂದೆ ತಾಯಿಗಳು ಊರಿನಲ್ಲಿ ಗೋಳು ಓದಾಡ್ತಾಯಿದ್ರು, ಯಾಕೆ ಹಿಂಗಾಯಿತು? ಅಟ್ಲೀಸ್ಟ್ ನೀನು ಅಮೆರಿಕಾಗೆ ಹೋಗದೆ ಮನೆಗಾದರೂ ಇದ್ದಿದ್ರೆ ಕಣ್ಣು ಮುಂದೆ ಇರ್ತಿದ್ಯಲ್ವ, ನೀ ಅಂಥ ದೊಡ್ಡ ಪೊಸಿಷನ್ಗೆ ಯಾಕೆ ಹೋಗಬೇಕು? ಏನಾಯ್ತು ಇಲ್ಲಿ? ಜೀವನದಲ್ಲಿ ಒಂದು ಆ್ಯಂಗಲಲ್ಲಿ ಮಾತ್ರ ನಾವು ಪ್ರಿಪೇರ್ ಆಗ್ತಾ ಇದ್ದೇವೆ, ಚೆನ್ನಾಗಿ ಓದ್ತಾ ಇದ್ದೇವೆ, ಬುದ್ಧಿವಂತಿಕೆಯಿಂದ ದೊಡ್ಡ ದೊಡ್ಡ ಪೊಸಿಷನ್ಸ್ ಎಲ್ಲ ತೊಗೊಳ್ತಾ ಇದ್ದೇವೆ. ಆದರೆ ಒಂದು ಸಣ್ಣ ಸಮಸ್ಯೆ ಬಂದಾಗ ನಿಂತುಕೊಳ್ಳಿಕ್ಕಾಗದೇ ಇರುವಂಥ ಓದು ನಮಗೆ ಯಾಕೆ ಬೇಕಾಗಿದೆ? ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಕಣ್ಣು ಮುಂದೆ ಚೆನ್ನಾಗಿದ್ದರೆ ಸಾಕಲ್ವಾ? ಎಲ್ಲೋ ಬೇರೆ ದೇಶಕ್ಕೂ ಬೇರೆ ಪ್ಲೇಸಿಗೆ ಹೋಗಿ ಅಲ್ಲಿಂದೋ ಉದ್ಧಾರ ಆಗಿ ಮಾಡೋದಕ್ಕಿಂತಲೂ ಕಣ್ಣು ಮುಂದೆ ಇರೋದು ಎಷ್ಟು ಆನಂದ. ಇಲ್ಲೇ ಇರೋಣ, ಏನು ಬಂತೋ ಅದು ಎಲ್ಲರೂ ತಿನ್ನೋಣ, ಆನಂದವಾಗಿ ಸಂತೋಷವನ್ನು ಹಂಚಿಕೊಂಡಿರೋಣ. ಪ್ರತಿಯೊಬ್ಬ ತಂದೆ ತಾಯಿ ಚೆನ್ನಾಗಿ ಓದ್ಕೊಳ್ಬೇಕು, ನೀನು ಬೇರೆ ದೇಶಕ್ಕೆ ಹೊಟ್ಟೋಗ್ಬೇಕು ಅಥವಾ ಬೇರೆ ಊರಿಗೆ ಸಿಟಿಗೆ ಹೊಟ್ಟೋಗ್ಬೇಕು. ಆದರೆ ಬಂಧಗಳು ಅನುಬಂಧಗಳು ಎಲ್ಲಿರುತ್ತೆ? ತಂದೆ ತಾಯಿಗಳ ಮಕ್ಕಳ ಹತ್ತಿರ ಇದ್ದು ಜಾಸ್ತಿ ಸಂಪಾದನೆ ಮಾಡೋದು ಬೇಡ, ಸಂಪಾದನೆ ಮೇಲೆ ಲಕ್ಷ್ಯ ಬೇಡ, ಎಷ್ಟು ಸಂಪಾದನೆ ಮಾಡ್ತಾರೆ ಎಲ್ಲರೂ ತಿನ್ಕೊಂಡು ಕಣ್ಮುಂದೆ ಕಾಣ್ತಾ ಇದ್ರೆ ಸಾಕಲ್ವಾ? ವ್ಯಾಲ್ಯೂಸ್ ಬೆಳೆಯದೆ ಬರೀ ಬುದ್ಧಿವಂತಿಕೆ ಬೆಳೆದರೆ ಇನ್ನೊಬ್ಬರಿಗೆ ಟೊಪ್ಪಿ ಹಾಕ್ಲಿಕ್ಕೆ ಕೆಲಸಕ್ಕೆ ಬರುತ್ತೆ. ಜೀವನದಲ್ಲಿ ಸಂತೋಷವನ್ನು ಅನುಭವಿಸೋದಕ್ಕಾಗಲಿ ಪ್ರಾಮಾಣಿಕ ಜೀವನವನ್ನು ನಡೆಸಲಿಕ್ಕಾಗಲಿ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಈ ಓದಿನ ಜೊತೆ ನಮ್ಮ ಮಕ್ಕಳಿಗೆ ನಿಯಂತ್ರಣೆ ಮಾಡಿಕೊಳ್ಳೋದು ಹೇಗೆ ಮಾಡಿಕೊಳ್ಳಬೇಕು ಅಂತ ಕೂಡ ಕಲಿಸಬೇಕು. ಅದು ಭಗವದ್ಗೀತೆಯಲ್ಲಿ ಪುಷ್ಕಲವಾಗಿರೋದೇ ಅದೇ. ಸುಖ ಬಂದಾಗ ಸುಖ ಬಂದಾಗ ಪ್ರಿಪೇರ್ ಆಗಬೇಕಾದ್ರೆ ಅದಕ್ಕೆ ಯಾರೂ ಬೇಕಾಗಿಲ್ಲ. ನೀನು ಹೀಗೆ ಸುಖ ಪಡಬೇಕಪ್ಪ ಅಂತ ಯಾರು ನಿಮಗೆ ಟ್ರೈನಿಂಗ್ ಕೊಡೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ದುಃಖ ಬಂದಾಗ ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅಂತಂಬುದನ್ನು ಹೇಳಿಕೊಡ್ಬೇಕಾಗತ್ತೆ ಮಕ್ಕಳಿಗೆ. ಯಾಕೆಂದರೆ ಅದು ಹೇಳಿಕೊಡುವಂಥ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಈಗ ನಮ್ಮ ಮಕ್ಕಳು ತುಂಬ ಒಳ್ಳೆಯರಾಗಿರಬೇಕು, ಒಳ್ಳೆ ಪ್ರಾಮಾಣಿಕವಾಗಿರಬೇಕು, ಎಲ್ಲ ಇರಬೇಕು. ಆದರೆ ಆ ಮಕ್ಕಳಿಗೆ ಆ ಒಳ್ಳೆಯದನ್ನು ಯಾವ ಚಾನಲ್ಲೇ ನಾವು ಕೊಡ್ತಾ ಇದ್ದೇವೆ? ಫಸ್ಟ್ ಒಳ್ಳೆಯದು ಯಾವುದಂತ ಹೇಳಿಸ್ಕೊಡ್ಬೇಕು ತಾನೆ. ಹೇಳಿಸಿಕೊಡದೆ ಅವ್ರ ಹತ್ರ ಒಳ್ಳೆಯದು ಬಯಸೋದು ಹೇಗಿದೆ? ಮನೆಗೆ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಒಳ್ಳೇದಿರೋದಿಲ್ಲ. ಟೀಚರ್ಸು ದುಡ್ಡನ್ನು ಹೇಗೆ ಮಾಡಿಕೊಳ್ಳಬೇಕು, ಮಾರ್ಕ್ಸ್ ಹೇಗೆ ಬರಬೇಕು, ಉದ್ಯೋಗವನ್ನು ಹೇಗೆ ಹೊಡಿಬೇಕು ಅಂತ ಬಿಟ್ಟು ಬೇರೆ ಹೇಳಿಕೊಡೋದಿಲ್ಲ. ಸಮಾಜದಲ್ಲೂ ಆ ರೀತಿ ಇರೋದಿಲ್ಲ. ತಂದೆ ತಾಯಿಗಳು ಮನೆಯಲ್ಲಿ ಆ ರೀತಿ ನಡ್ಕೊಳ್ಳೋದಿಲ್ಲ, ಆ ರೀತಿ ಗೈಡ್ ಮಾಡೋದಿಲ್ಲ. ಇನ್ನು ಫ್ರೆಂಡ್ಸ್ ಹತ್ರ ಏನಿರ್ತದೆ, ಅಸಲು ಇರೋದೇ ಇಲ್ಲ. ಯಾವ ಚಾನಲಲ್ಲೂ ಕೂಡ ಒಳ್ಳೆಯದು ಅಂತಂಬೋದು ಮಕ್ಕಳಿಗೆ ತೋರಿಸದೆ ಒಳ್ಳೆತನವಾಗಿರಬೇಕು ಅಂತಂಬೋ ಬಯಸೋದ್ರ ಮೂರ್ಖತನ ಅಲ್ವ? ಯಾಕಂದರೆ ಒಳ್ಳೇದು ಯಾವುದೋ ಗೊತ್ತಿರಬೇಕಲ್ಲ, ಯಾವುದೋ ಒಂದು ಚಾನಲ್ ಹೇಳಬೇಕಲ್ಲ, ಅದು ಇಲ್ಲ ಇವತ್ತಿನ ದಿನ. ಹಾಗಾಗಿ ನಮ್ಮ ಜನರೇಷನ್ ಹೇಗೋ ಆಯಿತು, ಮುಂದಿನ ಜನರೇಷನ್ ಆದರೂ ಉಳಿಬೇಕು ಅಂತಂದರೆ ಸೆಲ್ಫ್ ರೆಸ್ಟ್ರೈಂಟ್ ಡೆವಲಪ್ ಮಾಡಬೇಕು. ಅದು ಮಾಡದೇ ಇದ್ದರೆ ಉಳಿದದ್ದು ಎಷ್ಟು ಸಕ್ಸಸ್ ಆದರೂ ಬರಲಿ, ದುಃಖ ಬಂದಾಗ ಅಷ್ಟೇ ಅಧಃಪಾತಾಳಕ್ಕೆ ಇಳಿದು ಬಿಡ್ತಾನೆ. ಹಿಂದೆ ಹೇಳಿದ ದೃಷ್ಟಾಂತವೇ, ಮೇಲಕ್ಕೆ ಹೋಗ್ತಾ ಇದ್ದ ಈಗ ಏಣಿ ಇದೆ ಅಥವಾ ಮೆಟ್ಲಿದೆ, ಮೇಲಕ್ಕೆ ಹೋಗ್ತಾ ಹತ್ತುತ್ತಾ ಇದ್ದಕ್ಕೆ ಏನು ಮಾಡಬೇಕು? ಆ ಏಣಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನೀವು ಒಂದು 10 ಮೆಟ್ಲು ಹತ್ತಿ ಕೆಳಗೆ ಬಿದ್ದರೆ ಅಂದ್ಕೊಳ್ಳಿ, ಏನಾಗೋದಿಲ್ಲ, ಸ್ವಲ್ಪ ಪೇಯ್ನ್ ಆಗುತ್ತೆ. ಫಸ್ಟ್ ಫ್ಲೋರಿಂದ ಕೆಳಗೆ ಬಿದ್ದರೆ ಅಂದ್ಕೊಳ್ಳಿ, ಸ್ವಲ್ಪ ಕಾಲು ಬೇನೆ ಆಗೋದು, ಫ್ರ್ಯಾಕ್ಚರ್ ಆಗೋದು ಆಗ್ತದೆ. ಸೆಕೆಂಡ್ ಫ್ಲೋರದ್ದು ಬಿದ್ದರೆ ತುಂಬ ಬ್ಲಡ್ಡು ಡ್ಯಾಮೇಜ್ ಜಾಸ್ತಿ ಕ್ಲೈಮ್ ಆಗ್ತದೆ. 3rd ಫ್ಲೋರು 4th ಫ್ಲೋರಿಂದ ಬಿದ್ದರೆ ಗೊತ್ತಿಲ್ಲ, ಉಳಿತಾರೋ ಇಲ್ಲ ಗೊತ್ತಿಲ್ಲ ಅಷ್ಟೇ. ಅಂದರೆ ಮೇಲಕ್ಕೆ ಹೋಗ್ತಾ ಇದ್ದಷ್ಟು ಡ್ಯಾಮೇಜ್ ಜಾಸ್ತಿ ಆಗ್ತದೆ. ನಮ್ಮ ಮಕ್ಕಳು ಅಷ್ಟೇ, ಬುದ್ಧಿಯನ್ನು ಎಷ್ಟು ಮೇಲಕ್ಕೆ ತಗೊಂಡು ಹೋಗ್ತಾರೋ ಏನಾದರೂ ಒಂದು ಸಮಸ್ಯೆ ಬಂದಾಗ ಅಷ್ಟು ಜಾಸ್ತಿ ಡ್ಯಾಮೇಜ್ ಆಗ್ತದೆ. ನಮಗೆ ಇದು ವಿಚಾರದಲ್ಲಿ ನಮಗೆ ಎಚ್ಚರಿಕೆ ಇರೋದಿಲ್ಲ. ನೀನು ಮೇಲಕ್ಕೆ ಹೋಗ್ತಾ ಇರಷ್ಟೇ. ನಿಮಗೆ ಜೈನಿಸಮಲ್ಲಿ ಅವರ ಮೋಕ್ಷದ ಕಾನ್ಸೆಪ್ಟ್ ಇದೆ.
ಅವರು ಮೋಕ್ಷದ ಕಾನ್ಸೆಪ್ಟ್ ಜೈನಿಸಮ್ಲಿ ಏನಂದರೆ ಸಂತತ ಊರ್ಧ್ವಗಮನಂ ಮೋಕ್ಷ. ಮೋಕ್ಷ ಅಂದರೆ ಏನು? ಮೇಲಕ್ಕೆ ಹೋಗ್ತಾ ಇರೋದು, ಅಂದರೆ ಎಲಿವೇಟ್ ಆಗ್ತಾ ಇರೋದು, ಎಲ್ಲರಿಗೂ ಗೊತ್ತಿಲ್ಲ, ಹೋಗ್ತಾ ಇರೋದಷ್ಟೇ. ಆ ರೀತಿ ಬುದ್ಧಿವಂತಿಕೆ ನೀವು ಉಪಯೋಗಿಸಿ ಮುಂದೆ ಹೋಗ್ತಾ ಇರೋದು. ನೀನು ನೆಗೆಟಿವ್ ಆಲೋಚನೆ ಮಾಡಬೇಡ, ನಿಮಗೆ ನೆಗೆಟಿವ್ ಆಗುತ್ತೆ ಅಂತ ಬಯಸಲೇಬೇಡ, ನಿಂಗೆ ಏನೂ ಆಗೋದಿಲ್ಲ, ಯು ಆರ್ ಪರ್ಫೆಕ್ಟ್. ಈ ರೀತಿ ನಾವು ಅವ್ನು ಕಳಿಸ್ತಾ ಇರ್ತೀವಿ. ಬಿದ್ದ ಅಂತ ಅಂದ್ಕೊಳ್ಳಿ, ಏನು ಮಾಡಬೇಕು? ನೋಡಲಿಕ್ಕೆ ಏನು ಇರಲ್ಲ. ಒಂದು 10ನೇ ಕ್ಲಾಸ್ ಹುಡುಗ ಅಂದ್ಕೊಳ್ಳಿ, 10ನೇ ಕ್ಲಾಸ್ ಓದ್ತಾ ಇದ್ದೇನೆ ಅಂದ್ಕೊಳ್ಳಿ, 10ನೇ ಕ್ಲಾಸಲ್ಲಿ ಫೇಲ್ ಆದ ಅಂದ್ಕೊಳ್ಳಿ, ಏನು ಡ್ಯಾಮೇಜ್ ಇಲ್ಲ. 1-2 ದಿನ ಬಾಧೆ ಆಗ್ತದೆ, ಅಪ್ಪ ಅಮ್ಮ ಮನೆಗೆ ಯಾರೂ ಮಾತಾಡಲ್ಲ, ಫ್ರೆಂಡ್ಸ್ ಮಾತಾಡಲ್ಲ. 2-3 ದಿನ ಆದಮೇಲೆ ಆಯ್ತು ಬಿಡು, ಇನ್ನೊಂದು ಸಲ ಚೆನ್ನಾಗಿ ಬರೆದು ಪಾಸ್ ಆಗಿ ಈ ಸಲ ಅಂತ ಹೇಳ್ತಾರೆ. PUCನೋ ಡಿಗ್ರಿಯೋ ಫೇಲ್ ಆದ ಅಂತ ಅಂದ್ಕೊಳ್ಳಿ, ಇನ್ನು ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಏನಿದು ಇಷ್ಟು ದಿನ ಚೆನ್ನಾಗಿ ಓದಿದ್ದಿ, ಇದರ ಆಗೋದೇನು? ಒಂದು ವಾರದ ದಿನ ಮಾತಾಡೋದಿಲ್ಲ, ತಿಂಗಳ ದಿನ ಮಾತಾಡೋದಿಲ್ಲ. ಆ ಹುಡುಗ ಸ್ವಲ್ಪ ಏಜ್ ಆಗಿರ್ತಾನೆ, ಆದ ಕಾರಣ ಆ ದುಃಖವನ್ನು ಸ್ವಲ್ಪ ಹ್ಯಾಂಡಲ್ ಮಾಡಬೇಕು ಅಂತ ಸ್ವಲ್ಪ ಈ ವೈನೋ ವಿಸ್ಕಿಯೋ ಏನೋ ತೊಗೊಳ್ತಾನೆ. ಯಾಕೆಂತಂದರೆ ಡ್ಯಾಮೇಜ್ ಜಾಸ್ತಿ ಆಯಿತು. ಅದಾದ ಮೇಲೆ ಮತ್ತೆ ಫ್ಯಾಮಿಲಿ ಇದಕ್ಕೆ ಹೋಗ್ತಾನೆ, ಅದು ಚೆನ್ನಾಗಿ ಉದ್ಯೋಗ ಮಾಡಿ ದೊಡ್ಡ ಲೆವೆಲಿಗೆ ಹೋದಾಗ ಅಲ್ಲೇನಾದರೂ ಫೇಲ್ ಆದ ಅಂದ್ಕೊಳ್ಳಿ, ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಬ್ಯಾಡ್ ಡೆಸಿಷನ್ ತೊಗೊಳ್ಳೋದು ಆಗ್ತದೆ. ಅಂದರೆ ಏನು? ಮೇಲಕ್ಕೆ ಹೋದಷ್ಟು ಬಿದ್ದರೆ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಅದಕ್ಕೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಪ್ಲ್ಯಾನ್ ಬಿ ರೆಡಿ ಇಟ್ಕೊಳ್ಬೇಕು. ಅಥವಾ ಫೇಲ್ ಆದರೆ ಏನು ಮಾಡಬೇಕು ಅಂತಂಬುದು ಮುಂಚಿತವಾಗಿರಬೇಕು. ಅದು ಆಲೋಚನೆ ಮಾಡುವಂಥ ಸಂಪ್ರದಾಯ ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ವಾಂಗ್ಮಯದಲ್ಲಿ ಹೊಟ್ಟೋಗಿದೆ. ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಎಂದೋ ಒಂದಿನ ಸಾವು ಅಂತಂಬೋದು ಕೂಡ ಇನ್ವೈಟಬಲ್. ಹಾಗಾಗಿ ಸಾವಿನ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕು. ಏಕೆಂತಂದರೆ ಬೇಗ ನಾವು ಸಾಧನೆ ಮಾಡ್ಕೊಬೋದು ಅಂತ ಗೊತ್ತಾಗೋದು ಯಾವಾಗ ಅಂದರೆ ಸಾವಿನಿಂದ. ಯಾವಾಗ ಸತ್ತು ಹೋಗ್ತೀವೋ, ಎಷ್ಟು ಜನ ಇರ್ತೇವೆ ಅಂತ ನಮಗೆ ಗೊತ್ತಾದರೆ ಆದಷ್ಟು ಬೇಗ ನಾವು ಒಳ್ಳೇದು ಮಾಡ್ಕೋಬೇಕಪ್ಪ, ಒಳ್ಳೇದು ಕಲಿಬೇಕಪ್ಪ ಅಂತ ಅನಿಸುತ್ತೆ. ನಾನು ಚಿರಂಜೀವಿ, ನನ್ನ ಸಾವೇ ಇಲ್ಲ, ನನ್ನ ಎದುರುಗಡೆ ಯಾರು ಕಣ್ಣು ಮುಂದೆ ಸಾಯ್ತಾ ಇದ್ರೂ ಕೂಡ ಆ ಸಾವು ನನಗೆ ಬರೋದಿಲ್ಲ ಅಂತ ಅಂದ್ಕೊಂಡಾಗ ಏನಾಗ್ತದೆ? ಸಾವು ಹತ್ತಿರ ಬಂದುಬಿಡ್ತದೆ, ಆದರೂ ಇನ್ನೇನು ಮಾಡೋಕ್ಕೂ ಕಲಿಯೋಕ್ಕೂ ಏನೂ ಆಗೋದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಫೇಲ್ ಆದರೆ ಏನು ಮಾಡಬೇಕು? ಈ ಸಾಫ್ಟ್ವೇರ್ ಪ್ರೋಗ್ರಾಮರ್ಸಿಗೆ ಚೆನ್ನಾಗಿ ಗೊತ್ತಾಗ್ತದೆ. ಅವರಿಗೆ ಕಂಡೀಷನ್ಸ್ ಇರ್ತದೆ, ಇಫ್ ಕಂಡೀಷನ್, ಇಫ್ ಎಲ್ಸ್ ಕಂಡೀಷನ್ಸ್ ಅಂತ. ಇಫ್ ಸೊ ಅನ್ಸ್ ಅ ಕಂಡೀಷನ್, ಅದು ಸ್ಯಾಟಿಸ್ಫೈ ಆದರೆ ಇದು ಎಕ್ಸಿಕ್ಯೂಟ್ ಆಗಬೇಕು. ಇನ್ ಕೇಸ್ ಸ್ಯಾಟಿಸ್ಫೈ ಆಗಲಿಲ್ಲದ್ರೆ ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಬೇಕು, ನೆಸ್ಟೆಡ್ ಇಫ್ ಅಂತ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಯಾವುದನ್ನ ಒಂದು ಟಾರ್ಗೆಟ್ ಇರುತ್ತೆ, ಅದು ಆಗಿಲ್ಲ, ಇನ್ ಕೇಸ್ ನಾನು ಅದನ್ನು 100% ಎಫರ್ಟ್ ಹಾಕ್ತೇನೆ, ಅದು ಆಗಲಿಲ್ಲದ್ರೆ ಪ್ಲ್ಯಾನ್ ಬಿ ರೆಡಿ ಇರಬೇಕು. ಸೊ ಅದಕ್ಕೆ ನಾನು ದುಃಖ ಪಡೋದಿಲ್ಲ, ಇಮಿಡಿಯೇಟ್ಲಿ ನಾನು ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಆವಾಗ ಏನಾಗ್ತದೆ? ನನಗೆ ನೋವು ಎಲ್ಲಿ ಬರೋದಿಲ್ಲ. ಅಸಲು ಪ್ಲ್ಯಾನ್ ಬಿಗೆ ನೀವು ರೆಡಿ ಆಗದೇ ಇದ್ದರೆ, ಅಥವಾ ಫೇಲ್ಯೂರನ್ನು ಆಕ್ಸೆಪ್ಟ್ ಮಾಡುವಂಥ ಮನಸ್ಸಿಗೆ ಸಿದ್ಧತೆ ಪಡಿಸಿಕೊಳ್ಳದೇ ಇದ್ದರೆ, ಆ ದುಃಖದಿಂದ ಆಗಬೇಕಾದ ಅನಾಹುತಗಳು ಜಾಸ್ತಿ ಆಗ್ತದೆ. ನೀವು ಎಷ್ಟು ಮೇಲೆಯಿಂದ ಫೇಲ್ ಆಗಿದ್ದೀರೋ ಅಷ್ಟು ಡ್ಯಾಮೇಜ್ ಜಾಸ್ತಿ ಕ್ಲೈಮ್ ಆಗುತ್ತೆ. ಇದು ನಾವು ಅನುನಿತ್ಯ ನಮ್ಮ ಮನೆಗೆ ನೋಡ್ತಾ ಇರ್ತೇವೆ. ಮಕ್ಕಳ ವಿಚಾರದಲ್ಲಿ ಏನಾದರೂ ಅನುಕೂಲ ಆಯಿತಾ, ತುಂಬ ಸಂತೋಷ ಆಗೋಗ್ತದೆ. ಏನಾದರೂ ಅನುಕೂಲ ಆಗಲಿಲ್ವಾ, ತುಂಬ ದುಃಖ ಪಟ್ಬಿಡ್ತಾರೆ. ಅವರು ದುಃಖ ಪಡ್ತಾರೆ, ತಂದೆ ತಾಯಿಗಳು ದುಃಖ ಪಡ್ತಾರೆ, ಓಡ್ಕೊಂಡು ಬರ್ತಾರೆ. ನಮ್ಮ ಮಗಗೆ ಈ ಥರ ಅಂದ್ಕೊಂಡಂಥ ಸೀಟ್ ಬರಲಿಲ್ಲ, ಏನು ಮಾಡೋದು, ತುಂಬ ಹೆದರಿಕೆ ಇದೆ. ಅವ್ರಿಗನ್ನ ಹೆದರಿಕೆ ಇವ್ರ ಮುಖದಲ್ಲೇ ಜಾಸ್ತಿ ಕಾಣ್ತಾ ಇರುತ್ತೆ. ಪ್ರಿಪೇರ್ ಆಗಬೇಕು. ಎಲ್ಲ ಕೂಡ ನಮ್ಮ ಇದ್ದಂಗೆ ಇರಲ್ಲ. ಭಗವಂತ ಇರೋದು ಟಿಪ್ಪು ತಗೊಂಡು ನಮಗೆ ಬೇಕಾದ ಅನುಕೂಲತೆಯನ್ನು ಮಾಡಿಕೊಳ್ಳೋದಕ್ಕಲ್ಲ. ಭಗವಂತ ಎಲ್ಲರನ್ನೂ ನೋಡಬೇಕು, ಬರೀ ನಮ್ಮರನ್ನೊಬ್ಬರೇ ಅಲ್ಲ. ಕೋರ್ಟಲ್ಲಿ ಕೇಸ್ ಹಾಕಿದ್ವಿ, ನಮ್ಮನ್ನು ಗೆಲ್ಲಿಸ್ಬೇಕು ಅಂತೇಳಿ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಪೋನೆಂಟ್ ಕೂಡ ಅಷ್ಟೇ ಪೂಜೆ ಮಾಡ್ತಾನೆ. ಯಾರನ್ನು ನೋಡಬೇಕು ಭಗವಂತ? ಅದಕ್ಕೆ ದುಃಖವನ್ನು ಇನ್ವೈಟ್ ಮಾಡೋದು ಕಲಿಬೇಕು. ಬಂತ, ಸಂತೋಷವಾಯ್ತಾ, ಓಕೆ. ಸಂತೋಷ ಇಲ್ಲ, ದುಃಖ ಬಂತು, ಹೇಗೆ ಹ್ಯಾಂಡಲ್ ಮಾಡಬೇಕು, ನೆಕ್ಸ್ಟ್ ಆಪ್ಷನ್ಸ್ ಏನು? ಪ್ಲ್ಯಾನ್ ಬಿಗೆ ಯಾರು ರೆಡಿ ಆಗಿಲ್ವೋ ಅವ್ರಿಗೆ ದುಃಖ ಗ್ಯಾರಂಟಿ ಬರ್ತದೆ. ಯಾಕೆಂದರೆ ಇದ್ದಕ್ಕಿದ್ದಾಗ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಪ್ರಯತ್ನ ಮಾಡೋ ಕಾಲಕ್ಕೆ ಫೇಲ್ಯೂರ್ ಏನು ಬರಬಹುದು, ಅದಕ್ಕೆ ನಾನು ಏನು ಪ್ರಿಪೇರ್ ಆಗಬೇಕು ಅಂತ ಇದ್ದಾಗ ಯಾವ ಮನುಷ್ಯನಿಗೂ ದುಃಖ ಆಗೋದಿಲ್ಲ. ಫೇಲ್ ಆಗ್ಬೋದು, ಬಟ್ ದುಃಖ ಆಗೋದಿಲ್ಲ. ಭಗವಂತ ಅರ್ಜುನನಿಗೂ ಹೇಳೋದು ಅಷ್ಟೇ ಅಲ್ವಾ, ದುಃಖ ಪಡಬೇಡ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂದರೆ ಅರ್ಥ ಏನು? ಫೇಲ್ಯೂರಿಗೂ ಕೂಡ ಸಿದ್ಧ ಆಗೋ ಅಂತ ಅರ್ಥ. ಕರ್ಮ ಫಲವನ್ನು ಡಿಮ್ಯಾಂಡ್ ಮಾಡಬೇಡ. ಇದೆಲ್ಲ ಕೂಡ ಅದಕ್ಕೆ ಮಕ್ಕಳಿಗೆ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡಿಸೋದು ಕಲಿಬೇಕು.
ಯಾಕೆಂದರೆ ಅದು ತಂದೆ ತಾಯಿಗಳಿಂದನೇ ಬರುತ್ತೆ. ಯಾಕೆಂದರೆ ಸಣ್ಣ ಮಕ್ಕಳಿಂದ ಅವರಿಗೆ ಟಾರ್ಗೆಟ್ ಕೊಡೋದೆಲ್ಲ ನಾವೇ. ಚೆನ್ನಾಗಿ ಓದು, ಚೆನ್ನಾಗಿ ಅಭ್ಯಾಸ ಮಾಡು, ಒಳ್ಳೆ ಮಾರ್ಕ್ ಬರಬೇಕು. ಒಂದು ವೇಳೆ ಇನ್ ಕೇಸ್ ಬರದೇ ಇಲ್ಲದ್ರೂ ಕೂಡ ಯು ಹ್ಯಾವ್ ಅನದರ್ ಆಪ್ಷನ್. ನೀ ಏನು ಹೆದರಬೇಡ, ಮತ್ತೆ ಆದರೂ ಬರೆದು ಸಾಧನೆ ಮಾಡು. ಒಂದು ಸಲ ಫೇಲ್ ಆದರೆ ನೀ ಏನು ಚಿಂತೆ ಮಾಡಬೇಡ, ಹೋಗಬೇಡ, ಇನ್ನೊಂದು ಸಲ ಬರೀ. ಟೈಮ್ 1 ವರ್ಷ ವೇಸ್ಟ್ ಆದರೂ ಪರವಾಗಿಲ್ಲ, ಜೀವನ ವೇಸ್ಟ್ ಆಗಲಾರ್ದು ನೋಡ್ಕೋ. ಮಾರ್ಚ್ ಹೋದರೆ ಮತ್ತೆ ಸೆಪ್ಟೆಂಬರ್ಲಿ ಎಕ್ಸಾಮ್ ಬರಿಬೋದು. ಹಾರಿಕೊಂಡ್ರೆ ಅಸಲು ಎಕ್ಸಾಮ್ ಬರಲಿಕ್ಕೆ ಆಪ್ಷನ್ ಇರಲ್ಲ. ಸೊ ಹಾಗಾಗಿ ನೆಗೆಟಿವ್ ಆಗಿ ಕೂಡ ಪ್ರಿಪೇರ್ ಆಗಬೇಕು, ಮಕ್ಕಳಿಗಾಗಲಿ ಅಥವಾ ಓದುವಂಥ ಹುಡುಗರಿಗೆ. ಜೀವನದಲ್ಲಿ ಮದುವೆ ವಿಚಾರದಲ್ಲಿ ಕೂಡ ಅದು ಪ್ರಿಪೇರ್ ಆಗಬೇಕು. ಗಂಡ ಹೆಂಡತಿ ನಾವು ಹೇಳಿದಂಗೆ ಕೇಳಬೇಕು ಅಂತ ಪ್ರಿಪೇರ್ ಆಗೋದಲ್ಲ. ಒಂದು ವೇಳೆ ಕೇಳದೇ ಇದ್ದರೆ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಏನು, ಅದಕ್ಕೂ ಪ್ರಿಪೇರ್ ಆದರೆ ಯಾವ ಮನೆಗೂ ದುಃಖ ಬರೋದಿಲ್ಲ, ಯಾರೂ ಡೈವರ್ಸ್ ತೊಗೊಳ್ಳೋದಿಲ್ಲ. ಯಾವಾಗ ಪ್ಲ್ಯಾನ್ ಬಿ ಇಲ್ಲವೋ, ಯಾವಾಗ ನಾವು ಸರ್ವಸ್ವವೂ ಹೋಯಿತು ಅಂತ ಅಂದುಕೊಂಡು ದುಃಖವನ್ನು ಪಡ್ತೀವೋ, ಆವಾಗ ಇಮಿಡಿಯೇಟ್ಲಿ ಎಸ್ಕೇಪ್, ಅಲ್ಲಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಎಸ್ಕೇಪಿಸಮ್. ಆವಾಗ ಏನಾಗ್ತದೆ, ತುಂಬ ಅನಾಹುತಗಳಾಗ್ತದೆ. 2 ಫ್ಯಾಮಿಲಿ ಕೆಟ್ಟೋಗ್ತದೆ. ಆ 2 ಫ್ಯಾಮಿಲಿ ಪ್ರಭಾವ 2 ಫ್ಯಾಮಿಲಿ ಮೇಲೆ ಬಿಡ್ತದೆ, ಅನಾಹುತ ಆಗ್ತದೆ. ಅದಕ್ಕೆ ಪ್ಲ್ಯಾನ್ ಬಿ ಅಥವಾ ಫೇಲ್ಯೂರ್ಗೆ ಪ್ರಿಪೇರ್ ಆಗಿ. ಆದಾಗ ಯಾವ ಮನುಷ್ಯನಿಗೂ ದುಃಖ ಬರೋದಿಲ್ಲ. ಬಂದರೂ ಕೂಡ ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ರೆಡಿ ಇರುತ್ತೆ. ಆದ ಕಾರಣ ಇಮಿಡಿಯೇಟ್ಲಿ ಅಸಲು ಆ ದುಃಖವನ್ನು ನೆನೆಸಿಕೊಳ್ಳೋದಿಲ್ಲ. ಇದು ನಮ್ಮ ಮಕ್ಕಳಿಗೆ ಹೇಳಬೇಕಾದಂಥ ವಿಚಾರ. ದುಃಖ ಬಂದಾಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬದುಕಬೇಕು. ಸೊ ಪ್ರಿಪೇರ್ ಆಗಬೇಕು. ಸೊ ಇದು ಈ ಥರ ಮಾಡಿದಾಗ ಮನಸ್ಸು ಗಟ್ಟಿ ಆಗ್ತದೆ. ಯಾವುದೇ ದುಃಖ ಬಂದಾಗ ಕೂಡ ಹ್ಯಾಂಡಲ್ ಮಾಡೋದು ಬಂತು ಅಂದ್ಕೊಳ್ಳಿ, ಫ್ಯೂಚರ್ಲಿ ಯಾರು ಸಪೋರ್ಟ್ ಬೇಕಾಗಿಲ್ಲ. ಅವನು ಜೀವನವನ್ನೆಲ್ಲ ಕೂಡ ಸಮವಾಗಿ ಕಾಣ್ತಾನೆ. ಬಂತು ಎಂಜಾಯ್ ಮಾಡ್ತಾನೆ, ಬರಲಿಲ್ಲ ದುಃಖ ಪಡೋದಿಲ್ಲ. ಆ ಥರ ಸ್ಥಿತಿಯೆಲ್ಲ ಬೇಕು. ಎಲ್ಲರಿಗೂ ಬೇಕಾದದೇ ಸಂತೋಷ ಒಂದೇ ಬೇಕು, ದುಃಖ ಬೇಡ. ಈ ಥರ ಪ್ರಿಪೇರ್ ಆದಾಗ ಅದೇ ರೀತಿ ಸಂತೋಷ ಆಗ್ತದೆ. ಯಾವುದೇ ಒಂದು ವಸ್ತುವಿನ ಬಗ್ಗೆ 3 ವಿಷಯಗಳ ಮನಸ್ಸಲ್ಲಿ ಇಟ್ಕೋಬೇಡ ಅಂತ ಕೃಷ್ಣ ಹೇಳ್ತಾನೆ. ಮನಸ್ಸಲ್ಲಿ ಇಟ್ಕೊಳ್ಬಾರ್ದು 3 ವಿಷಯ. ಅದು ವಸ್ತು ಆಗಬಹುದು, ವ್ಯಕ್ತಿ ಆಗಬಹುದು, ವಿಷಯ ಆಗಬಹುದು. 3 ವಿಚಾರ. ಇದರಲ್ಲಿ ಯಾವುದು 3 ಇರಬಾರ್ದು? ರಾಗ, ಭಯ, ಕ್ರೋಧ. ಈ 3 ಯಾವುದರಲ್ಲೂ ಇರಬಾರ್ದು ಅಂತ ಹೇಳ್ತಾರೆ. ಭಯ ಅಂದರೆ ಏನು? ದುಃಖದ ಪೂರ್ವಸ್ಥಿತಿಯೇ ಭಯ. ಭಯ ಆಯ್ತು ಅಂದ್ಕೊಳ್ಳಿ, ದುಃಖ ಬರುತ್ತೆ. ದುಃಖ ಬಂದಾಗ ಫಸ್ಟ್ ಭಯ. ಮತ್ತು ದುಃಖ ಅಂದರೆ ಏನು? ಭಯದ ಉತ್ತರ ಸ್ಥಿತಿ ಅಂದರೆ ಏನು? ಭಯ ಬಂದ ಮೇಲೆ ನೆಕ್ಸ್ಟ್ ಏನು ಬರ್ತದೆ? ದುಃಖ ಆಗ್ತದೆ. ನನಗೆ ಫಸ್ಟ್ ಮಾರ್ಕ್ ಬರೋದಿಲ್ಲ ಅಂತಂಬೋ ಭಯ ಬಂತು ಅಂದ್ಕೊಳ್ಳಿ, ನೆಕ್ಸ್ಟ್ ಏನಾಗ್ತದೆ? ದುಃಖ ಆಗ್ತದೆ. ರಾಗ ಅಂದರೆ ಏನು? ಅತಿಯಾಗಿ ಆಸೆ ಪಡೋದು. ಮಾಮೂಲಾಗಿ ಆಸೆ ಪಡೋದು ಅದನ್ನೇನೋ ರಾಗ ಅಂತ ಅನ್ನೋದಿಲ್ಲ. ಅತಿಯಾಗಿ ಅದು ಅಸಲು ನಾನು ಎಲಿಜಿಬಲ್ ಅಲ್ಲದಿದ್ದರೂ ಕೂಡ ನನಗೆ ಅದು ಬೇಕೇ ಬೇಕು ಅಂತ ಆಸೆ ಪಡೋದು ಏನಿದೆ ಅದನ್ನು ರಾಗ ಅಂತಾರೆ. ಸಾಮಾನ್ಯವಾಗಿ ಬಯಸೋದನ್ನು ರಾಗ ಅಂತ ಅನ್ನೋದಿಲ್ಲ. ನಾನು ಅದಕ್ಕೆ ಎಲಿಜಿಬಲ್ ಇಲ್ಲದಿದ್ದರೂ ಕೂಡ, ಅದನ್ನು ಪಡೆಯೋ ಯೋಗ ನನಗೆ ಅರ್ಹತೆ ಇಲ್ಲದಿದ್ದರೂ ಕೂಡ ಅದನ್ನು ಬಯಸಬೇಕು ಅಂತಂಬ ಛಲ ಏನಿದೆ ಅದನ್ನು ರಾಗ ಅಂತೇವೆ. ಇದು ಬೇಡ ಅಂತಾರೆ. ಯಾವುದು ನಮಗೆ ಅವಶ್ಯಕತೆ ಇಲ್ಲವೋ, ಯಾವುದು ನಮಗೆ ಪಡೀಲಿಕ್ಕೆ ಕ್ವಾಲಿಫಿಕೇಷನ್ ಇಲ್ಲವೋ ಅದರ ಬಗ್ಗೆ ಓವರಾಗಿ ಹೋಗಬಾರ್ದು, ಅದನ್ನೇ ರಾಗ ಅಂತೇವೆ. ಇವತ್ತದೇ ಉದ್ಯೋಗ ವಿಚಾರದಲ್ಲಾಗಲಿ, ಹಣದ ವಿಚಾರ ಆಗಲಿ, ನಮಗೆ ಎಷ್ಟು ಎಲಿಜಿಬಲ್, ಪಕ್ಕದವನು ಎಲಿಜಿಬಲ್ ಆದರೂ ಪರವಾಗಿಲ್ಲ, ಅದು ನನಗೆ ಬರಬೇಕು ಅಂತೆಲ್ಲ ಲಂಚ ಕೊಟ್ಟು ಇನ್ಫ್ಲೂಯೆನ್ಸ್ ಮಾಡ್ತೀವಲ್ಲ, ಇದಕ್ಕೆ ಕಾರಣ ಏನಾಗ್ತದೆ? ರಾಗದ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಯಾವಾಗ ಓವರ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೋ ಅದು ನಮಗೆ ಸಿಗದೇ ಇದ್ದಾಗ ಏನಾಗುತ್ತೆ? ಕೋಪ, ದ್ವೇಷ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆ ಓವರಾಗಿ ಪ್ರೀತಿ ಮಾಡೋದು ಕೂಡ ಅನಾಹುತ ಆಗ್ತದೆ. ಪ್ರೀತಿ ಮಾಡಬೇಡ ಅಂತ ಅರ್ಥ ಅಲ್ಲ, ಓವರಾಗಿ ಬೇಡ ಅಂತ ಅರ್ಥ. ಒಂದು ವೇಳೆ ಆಸೆ ಪಟ್ಟಂಥ ವಸ್ತು ಸಿಗದೇ ಇದ್ದಾಗ ಏನಾಗುತ್ತೆ? ಡಿಸಪಾಯಿಂಟ್ಮೆಂಟ್, ನಿರಾಶೆ ಅಂತೀವಿ. ಇದು ಕನ್ನಡದ ನಿರಾಶೆ, ಸಂಸ್ಕೃತ ನಿರಾಶೆ ಅಲ್ಲ. ಸಂಸ್ಕೃತ ನಿರಾಶೆ, ಆಶೆ ಅಂತಂದರೆ ಆಶೆಗಳು ಇಲ್ಲದವನು ಅಂತ. ಕನ್ನಡದಲ್ಲಿ ನಿರಾಶೆ ಅಂದರೆ ಅರ್ಥ ಏನು? ಆಶೆಗಳು ಈಡೇರದೇ ಇದ್ದವನು. ಆಶೆಗಳಿದೆ, ಅದು ಈಡೇರಲಿಲ್ಲ ಅಂತ ಅರ್ಥ. ಒಂದು ವೇಳೆ ವಸ್ತು ನಮ್ಮಿಂದ ಬೇರೆಯವ್ರಿಗೆ ಸಿಕ್ತು ಅಂದ್ಕೊಳ್ಳಿ, ದುರ್ಬಲರಿಗೆ, ಅವನು ವೀಕ್ ಪರ್ಸನ್, ಅವನು ನನಗಂತಲೂ ವೀಕ್ ಇದ್ದಾನೆ, ಅವನಿಗೆ ಸಿಕ್ಕಿದ್ರೆ ಏನಾಗುತ್ತೆ? ಅವನ ಮೇಲೆ ಕೋಪ ಶುರುವಾಗ್ತದೆ. ನನಗೆ ಯಾಕೆ ಸಿಗಲಿಲ್ಲ, ಅವನಿಗೆ ಯಾಕೆ ಸಿಕ್ತು?
ಅದೇ ನಮ್ಮಿಂದ ಬಲಿಷ್ಠನಿಗೆ ಸಿಕ್ತಂದ್ಕೊಳ್ಳಿ, ಅವಾಗೇನಾಗುತ್ತೆ, ಭಯ ಆಗ್ತದೆ. ರಾಗ, ಭಯ, ಕ್ರೋಧ. ರಾಗ ಅಂದರೆ ಅತಿಯಾಗಿ ಬಯಸೋದು, ಭಯ ಅಂತಂದರೆ ನಾನು ಬಯಸಿದ್ದು ನನಗಿಂತಲೂ ಬಲಿಷ್ಠನಾದವನಿಗೆ ಸಿಕ್ಕಿದರೆ ಅವನಿಂದ ನನಗೇನಾದರೂ ತೊಂದರೆ ಆಗತ್ತೇನೋ ಅಂತಂಬೋ ಭಯ. ನನಗಿಂತಲೂ ಬಲಹೀನವಾದವನಿಗೆ ಸಿಕ್ಕಿದಾಗ ಕ್ರೋಧ ಸ್ಟಾರ್ಟ್ ಆಗುತ್ತೆ. ರಾಗ, ಭಯ, ಕ್ರೋಧ ಇದು ಯಾವ ವಸ್ತುವಿನ ಮೇಲೆ, ಯಾವ ವಿಷಯದ ಮೇಲೆ, ಯಾವ ವ್ಯಕ್ತಿಯನ್ನು ಅಂಟಿಕೊಂಡಿರ್ತದೋ ಆವಾಗ ಆ ಮನುಷ್ಯನಿಗೆ ದುಃಖ ಅಂತಂಬುದು ತಪ್ಪಿದ್ದಲ್ಲ. ಈ ಮೂರರ ಇನ್ವಾಲ್ವ್ಮೆಂಟ್ ಇರಬಾರದು. ಅತಿಯಾಗಿ ಆಸೆ ಪಡೋದು, ಆಸೆಪಟ್ಟ ವಸ್ತು ದುರ್ಬಲರಿಗೆ ಸಿಕ್ಕಿದಾಗ ಭಯ, ಕ್ರೋಧ, ಬಲಿಷ್ಠರಾದವರಿಗೆ ಸಿಕ್ಕಿದಾಗ ಭಯ. ಇದೇ ಭಗವಂತ ಮುಂದೆ ಹೇಳ್ತಾನೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಜವಂ. ಭಯ, ಅಭಯ ಇರಬೇಕು, ಭಯ ಇರಬಾರ್ದು. ಭಗವಂತನ ಬೆಂಬಲ ಇರೋ ಕಾಲಕ್ಕೆ ನಮಗೆ ಯಾಕೆ ಭಯ ಅಂತ ಭಗವಂತ ಹೇಳ್ತಾನೆ. ಸೊ ರಾಗ, ಭಯ, ಕ್ರೋಧ ಯಾವುದಕ್ಕೆ ಅಟ್ಯಾಚ್ ಆಗಿರ್ತದೋ ಅಲ್ಲಿ ದುಃಖ ಅಂತಂಬೋದಿರುತ್ತೆ. ಇವೆಲ್ಲ ಕೂಡ ಮನಸ್ಸಿನ ಒಂಥರ ಹೊಯ್ದಾಟ. ವೇದವ್ಯಾಸರನ್ನು ಮಾತ್ರ ಹೇಳ್ತಾರೆ, ಈ ಜಗತ್ತಿನಲ್ಲಿ ಇಷ್ಟುವರೆಗೂ ಆಗಬಾರದ್ದು ಯಾವಾಗೂ ಆಗಲಿಲ್ಲ, ಅದೇ ರೀತಿ ಮುಂದೆ ಆಗೋದೇ ಇಲ್ಲ. ಆಗಬೇಕಾದದ್ದು ಆಗಿಯೇ ತೀರುತ್ತೆ, ಆದರೆ ಅದರ ಬಗ್ಗೆ ಚಿಂತಿಸಿ ಫಲ ಇಲ್ಲ. ಆಗಬೇಕಾದ ಖಂಡಿತ ಆಗೇ ಆಗ್ತದೆ, ಅದನ್ನು ಯಾರ ಕೈಲೂ ತಡೆಯೋಕ್ಕಾಗೋದಿಲ್ಲ. ಬಿ ಪ್ರಿಪೇರ್ಡ್. ಅದು ನನಗೆ ಟೆನ್ಷನು, ಉದ್ವೇಗಗೊಳ್ಳಾರ್ದು ನಾವು ನೋಡ್ಕೋಬೇಕು. ಇಂತಹ ಚಿಂತನಶೀಲತೆಯನ್ನು ಮೈಗೂಡಿಸಿಕೊಂಡವನು ಸ್ಥಿತಪ್ರಜ್ಞೆ ಅನ್ನಿಸ್ತಾನೆ. ಸುಖ ಬರುತ್ತೆ, ದುಃಖ ಬರುತ್ತೆ, ಆದರೆ ಆ ಎರಡು ಸ್ಥಿತಿಗೂ ಕೂಡ ನಾನು ತಲೆ ಕೆಡಿಸಿಕೊಳ್ಳದೇ ಇರಬೇಕು. ಯಾರೋ ಒಬ್ಬರೊಂದು ಮಾತಂದರು, ಆ ಮಾತಿನಿಂದ ನನ್ನ ಸುಖ ಕಳೆದು ಹೋಗ್ತದೆ. ನಮ್ಮ ಸುಖಕ್ಕೆ ನಾವೇ ಕಾರಣರಾಗಬೇಕು. ನಮ್ಮ ಸುಖ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಇನ್ನೊಬ್ಬರನ್ನು ಆಧಾರ ಆಗಬಾರ್ದು. ಅವನು ಮಾತಾಡಿದ್ರೆ ಸುಖ, ಅವನು ಮಾತಾಡಿದ್ರೆ ದುಃಖ, ಇನ್ನೊಬ್ಬರ ಮೇಲೆ ಇನ್ವಾಲ್ವ್ ಆಗಬಾರ್ದು. ಸುಖ ದುಃಖ ಅಂತಂಬೋದು ನಮ್ಮದು ಓನ್ ಇರಬೇಕು. ಸುಖ ಓನ್ ಇದ್ದರೆ ದುಃಖ ಬರೋದೇ ಇಲ್ಲ. ನಾವು ಇನ್ನೊಬ್ಬರ ಮೇಲೆ ಸುಖದ ನಿರೀಕ್ಷಣೆ ಮಾಡಿಕೊಂಡಿದ್ದಾಗ ಬಂದರೆ ಸುಖ, ಇಲ್ಲದ್ರೆ ದುಃಖ. ಇದು ವಿಚಾರ. ಇದು ನಾವು ಅರ್ಥ ಮಾಡಿಕೊಂಡು ಮಕ್ಕಳನ್ನು ಕೂಡ ಆ ರೀತಿ ಪ್ರಿಪೇರ್ ಮಾಡಿದಾಗ ಅವರಿಗೆ ಸುಖ, ಒಂದು ಒಳ್ಳೆಯ ಯಶಸ್ವಿಯನ್ನು ಬೆಳೆಸೋ ಕಡೆ ಹೋಗ್ತಾ ಸಕ್ಸಸ್ಫುಲ್ ಆದಾಗ ಏನೂ ತೊಂದರೆ ಇಲ್ಲ. ಇನ್ ಕೇಸ್ ಫೇಲ್ ಆದಾಗ ಕೂಡ ಅವರ ಉತ್ಸಾಹ ಏನೂ ಕಳೆದುಕೊಳ್ಳೋದಿಲ್ಲ. ಹಾಗಾಗಿ ಫೇಲ್ಯೂರ್ ಆದಾಗ ಏನು ಮಾಡಬೇಕು ಅಂತಂಬುದನ್ನು ನಾವು ನಮ್ಮ ಮುಂದಿನ ಜನ್ರೇಷನ್ಗೂ ಕಲಿಸ್ಕೊಡ್ಬೇಕು, ನಾವು ಕಲಿತುಕೊಳ್ಬೇಕು. ಇಲ್ಲದಿದ್ದರೆ ದುಃಖ ಅಂತಂಬೋದು ಬಂದೇ ಬರುತ್ತೆ. ದುಃಖವನ್ನು ತಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ದುಃಖವನ್ನು ತಡೆದು ಮೇಲಕ್ಕೆ ಬಂದವರು, ಒಂದು ಜ್ಞಾನದಿಂದ ಬಂದವರು, ಈ ಸತ್ಯವನ್ನು ಅರಿತು ಬಂದವರೇ ವಿನ ಬೇರೆ ಯಾವ ಹಾದಿಯೂ ಉಪಯೋಗ ಆಗೋದಿಲ್ಲ. ನಾವು ಭಗವಂತನ ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಕೂಡ ಇದು ಹೋಗೋದಿಲ್ಲ. ಆ ತತ್ಕಾಲಕ್ಕೆ ಹೋಗಬಹುದೇನು, ಎತ್ತರಕ್ಕೆ ಹೋದಾಗ ಮತ್ತೆ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಇದಕ್ಕೆ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಇದು ಇವತ್ತಿನ ಪಾಠ ವಿಚಾರ. ಹಾಗಾಗಿ ದುಃಖವನ್ನು ಬಾರದೆ ನೋಡಿಕೊಳ್ಳೋದಕ್ಕೆ ಒಂದು ಮಾರ್ಗ ಹೇಳ್ತಾರೆ, ಸ್ವೀಯ ನಿಯಂತ್ರಣೆ ಮಾಡಿಕೊಳ್ಳಬೇಕು. ಇನ್ನು ಭಗವಂತ ಆ ದುಃಖವನ್ನು ತಡೆಯಲಿಕ್ಕೆ ಬೇರೆ ಭಾಳ ಮಾರ್ಗಗಳನ್ನು ಹೇಳ್ತಾನೆ. ಅದನ್ನು ಒಂದೊಂದಾಗೆ ನಾವು ನೋಡೋಣ. ಸಮಯಾತೀತ ಆಗಿರೋದ್ರಿಂದ ಇವತ್ತು ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ ಮತ್ತು ಬರುವಂಥ ವಾರ ಮತ್ತಿಷ್ಟು ವಿಚಾರವನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.